ರಾಮ ಸುಗ್ರೀವರ ಭೇಟಿ, ಪರಸ್ಪರ ಅಗ್ನಿ ಸಾಕ್ಷಿಯಾಗಿ ತಾವು ಮೈತ್ರಿ ಮಾಡಿಕೊಳ್ತಾರೆ. ಸುಗ್ರೀವ ಹೇಳುತ್ತಾನೆ, ವಾಲಿಯಿಂದ ಭಯಗೊಂಡು ಇಲ್ಲಿ ಬಂದಿದ್ದೇನೆ. ನನ್ನ ಅಣ್ಣನಾದಂತಹ ವಾಲಿ, ಅವನಿಗೂ ನನಗೂ ಯಾಕಾಗಿ ದ್ವೇಷ? ಆ ಭಾಗವನ್ನು ನಾವು ನೋಡ್ಲೇಬೇಕು. ವಾಲಿ ಅತ್ಯಂತ ಶ್ರೇಷ್ಠ ಶಕ್ತಿಶಾಲಿಯಾದಂತಹ ವಾನರ ವಾಲಿ. ರಾವಣನಿಗೂ ಕೂಡ ವಾಲಿ ಅಂದ್ರೆ ಭಯ ಇತ್ತಂತೆ. ರಾವಣನನ್ನು ಕಂಕುಳಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಂತೆ ವಾಲಿ. ಅಂತಹ ಶಕ್ತಿಶಾಲಿಯಾದಂತಹ ವಾಲಿ ಒಂದು ದಿನ ದುಂದುಭಿ ಅಂತ ಹೇಳುವಂತಹ ಒಬ್ಬ ರಾಕ್ಷಸ ವಾಲಿಯ ಮೇಲೆ ಆಕ್ರಮಣಕ್ಕೆ ಬರ್ತಾನೆ ಕಿಷ್ಕಿಂಧೆಗೆ. ಆಗ ವಾಲಿಗೂ ಹಾಗೂ ಈ ದುಂದುಭಿಗೂ ಘೋರವಾದಂತಹ ಯುದ್ಧ ನಡೆದು ದುಂದುಭಿ ಸಾಯ್ತಾನೆ. ಕೊನೆಗೆ ಈ ಸೇಡು ತೀರಿಸಿಕೊಳ್ಳಿಕ್ಕೆ ಮಾಯಾವಿ ಎನ್ನುವ ಇನ್ನೊಬ್ಬ ರಾಕ್ಷಸ ಯುದ್ಧಕ್ಕೆ ಬರ್ತಾನೆ. ಮಾಯಾವಿಗೂ ಹಾಗೂ ವಾಲಿಗೂ ಒಂದು ಗುಹೆಯೊಳಗೆ ಯುದ್ಧ ನಡೆಯುವುದು. ಸುಗ್ರೀವನನ್ನು ಈ ಗುಹೆಯ ಹೊರಗೆ ನಿಲ್ಲು ಅಂತ ನಿಲ್ಲಿಸಿ ಹೋಗಿದ್ದಾನೆ ವಾಲಿ. ವಾಲಿ ಸುಗ್ರೀವರು ಅಣ್ಣ ತಮ್ಮಂದಿರು. ಎಷ್ಟು ವರ್ಷಗಳು ಕಳೆದ್ರೂ ಕೂಡ ಒಳಗಿನಿಂದ ಹೊರಗೆ ಬರುವುದಿಲ್ಲ ವಾಲಿ. ಒಂದು ದಿನ ವಾಲಿಯ ದೊಡ್ಡದಾದಂತಹ ಗರ್ಜನೆ ಕೇಳುತ್ತದೆ. ರಕ್ತ ಗುಹೆಯಿಂದ ಹರ್ಕೊಂಡು ಬರ್ತಾ ಉಂಟು. ಹಾಗಾದ್ರೆ ವಾಲಿ ಸತ್ತ ಅಂತ ತಿಳಿದ ಸುಗ್ರೀವ ಒಂದು ದೊಡ್ಡ ಬಂಡೆಕಲ್ಲನ್ನು ಗುಹೆಯ ಬಾಯಿಗೆ ಅದುಮಿಟ್ಟು ತಾನು ಮರಳಿ ಕಿಷ್ಕಿಂಧೆಗೆ ಬಂದ. ಅಲ್ಲಿ ಸುಗ್ರೀವನಿಗೆ ಪಟ್ಟಾಭಿಷೇಕವಾಗ್ತದೆ. ಸುಗ್ರೀವನಿಗೆ ಪಟ್ಟಾಭಿಷೇಕವಾದ್ರೆ ಕೆಲವೊಂದು ಕಾಲ ನಂತರ ವಾಲಿ ಬಂದ ಅಲ್ಲಿಂದ ಹೊರಗೆ. ಆ ಬಂಡೆಯನ್ನು ಬದಿಗೆ ಸರಿಸಿ ವಾಲಿ ಬಂದಂತಹ ವಾಲಿಗೆ ನಖಶಿಖಾ ಅಂತ ಸಿಕ್ತು. ಬೇಕಂತಲೇ ನನ್ನನ್ನು ಆ ಗುಹೆಯೊಳಗೆ ಬಂದಿಯಾಗಿ ಬಂದು ಇಲ್ಲಿ ನೀನು ರಾಜ್ಯಭಾರ ಮಾಡುತ್ತಿದ್ದೆ, ನಿನಗೆ ರಾಜನಾಗುವಂತಹ ಆಶೆ, ಅದಕ್ಕೆ ನನ್ನನ್ನು ಬಂಧಿಯಾಗಿಸಿದೆ ಅಲ್ಲಿ ಅಂತ ಇವನ ಮೇಲೆ ಸಿಟ್ಟುಕೊಂಡು ಅವನ ಪತ್ನಿಯನ್ನು ತಾನು ವಶಪಡಿಸಿಕೊಳ್ತಾನೆ. ತಮ್ಮನ ಪತ್ನಿಯಾದ ಉಮಾದೇವಿಯನ್ನು ಇವನನ್ನು ದೇಶಾಂತರ ಕಳುಹಿಸಿ ಬಿಡ್ತಾನೆ. ಓಡಿಸುವಂಥದ್ದು ಇಡೀ ಪ್ರಪಂಚದಲ್ಲಿ ಓಡಿಸ್ತಾನಂತೆ ಸುಗ್ರೀವನನ್ನು ವಾಲಿ. ಸುಗ್ರೀವ ಮುಂದೆ ಓಡುವುದು, ಅದರ ಹಿಂದೆ ವಾಲಿ ಓಡುವುದು, ಇಬ್ಬರ ಹಿಂದೆ ಹನುಮಂತ ಓಡುವುದು. ಅದು ಯಾಕೆ ಅಂತ ಕೊಡ್ತಾರೆ. ಎಲ್ಲಿ ಹೋದ್ರೂ ವಾಲಿ ಬರ್ತಾನೆ, ಆದ್ರೆ ಋಷ್ಯಮುಖ ಪರ್ವತಕ್ಕೆ ವಾಲಿ ಬರುವುದಿಲ್ಲ. ಆದ ಕಾರಣ ಋಷ್ಯಮುಖ ಪರ್ವತಕ್ಕೆ ಹೋಗು ಅಂತ ಹೇಳಲಿಕ್ಕೆ ವಾಲಿ ಹಾಗೂ ಸುಗ್ರೀವರ ಹಿಂದೆ ಹನುಮಂತ ಓಡ್ತಾನೆ. ಯಾಕೆ ಋಷ್ಯಮುಖಕ್ಕೆ ಬರುವುದಿಲ್ಲ ಅಂದ್ರೆ ಆ ದುಂದುಭಿ ಹೇಳುವ ರಾಕ್ಷಸನನ್ನು ಕೊಂದಿದ್ದಲ್ಲ ವಾಲಿ. ಆವಾಗ ತಿರುಗಿಸಿ ಅವನ ಹೆಣವನ್ನು ಬಿಸಾಡುವಾಗ ಮತಂಗ ಋಷಿಗಳು ಅಲ್ಲಿ ತಪಸ್ಸು ಮಾಡುತ್ತಾ ಇದ್ರು. ಆ ರಕ್ತದ ಕಣಗಳು ಮತಂಗ ಮುನಿಯ ಮುಖಕ್ಕೆ ಚಿಮ್ಮಿದ್ರಿಂದ ಅವರು ಶಾಪ ಕೊಟ್ಟು ಬಿಟ್ಟಿದ್ರಂತೆ ವಾಲಿಗೆ. ಯಾವಾಗ ನೀನು ಋಷ್ಯಮುಖ ಪರ್ವತಕ್ಕೆ ಬರ್ತೀಯೋ ಆಗ ನಿನ್ನ ತಲೆ ಸಿಡಿದು 1000 ಹೋಳಾಗ್ತದೆ ಅಂತ. ಹಾಗಾಗಿ ವಾಲಿ ಋಷ್ಯಮುಖಕ್ಕೆ ಬರುವುದಿಲ್ಲ. ಇನ್ನು ನೀನು ಎಲ್ಲಿ ಹೋದ್ರೂ ಅವನು ಬಂದು ನಿನ್ನನ್ನು ಕೊಲ್ತಾನೆ. ಆದ ಕಾರಣ ಋಷ್ಯಮುಖಕ್ಕೆ ಹೋಗು ಅಂತ ಹನುಮಂತನಿಂದ ತಿಳ್ಕೊಂಡು ಇಲ್ಲಿ ಬಂದಿದ್ದಾನೆ. ಈಗ ರಾಜ್ಯಭ್ರಷ್ಟನಾಗಿದ್ದಾನೆ. ಅವನ ಪತ್ನಿಯನ್ನು ಕೂಡ ವಾಲಿ ಹಿಡ್ಕೊಂಡಿದ್ದಾನೆ. ಇದೆಲ್ಲ ನನಗೆ ಮರಳಿಸಿ ಕೊಡ್ಬೇಕು ಅಂತ ಕೇಳ್ತಾನೆ ಸುಗ್ರೀವ ರಾಮನಿಗೂ ಪತ್ನಿ ವಿಯೋಗ, ಸುಗ್ರೀವನಿಗೂ ಪತ್ನಿ ವಿಯೋಗ. ನಾನು ನಿನ್ನ ಪತ್ನಿಯನ್ನು ಮರಳಿ ನಿನಗೆ ದೊರಕಿಸಿಕೊಳ್ತೇನೆ, ನನ್ನ ಪತ್ನಿಯನ್ನು ಪಡೆಯುವಲ್ಲಿ ನೀನು ನನಗೆ ಸಹಾಯ ಮಾಡಬೇಕು ಅಂತ ಇಬ್ಬರ ಮಧ್ಯದಲ್ಲಿ ಒಪ್ಪಂದವಾಗ್ತದೆ. ಕೊನೆಗೆ ವಾಲಿ ನಿಗ್ರಹ ಶ್ರೀರಾಮಚಂದ್ರನಿಂದ ಆಗುವಂಥದ್ದು ನಮಗೆ ಗೊತ್ತು. ಮರೆಯಲ್ಲಿ ಅಡಗಿ ನಿಂತು ಹೊಡೆದ ಅಂತ. ಯಾಕೆಂದ್ರೆ ಹಿಂದೆ ಕೊಟ್ಟಂತಹ ಆ ಹಾರವು ಇತ್ತು ವಾಲಿಯಲ್ಲಿ. ಎದುರಿಗಿದ್ದಂಥವರ ಅರ್ಧ ಶಕ್ತಿ ವಾಲಿ ಗ್ರಹಣ ಮಾಡಿಕೊಳ್ತಿದ್ದ. ಹಾಗಾಗಿ ಮರದ ಹಿಂದೆ ನಿಂತು ಹೊಡೆಯಬೇಕಾಗಿತ್ತು. ಆದ್ರೆ ಮುಂದೆ ಅನುಗ್ರಹ ಮಾಡ್ತಾನೆ. ನನ್ನ ಶ್ರೀಕೃಷ್ಣ ಅವತಾರದಲ್ಲಿ, ಮುಂದಿನ ಅವತಾರದಲ್ಲಿ ನಾನು ಬಂದಾಗ ನನ್ನ ಅವತಾರ ನಿರ್ಯಾಣ ಕಾಲಕ್ಕೆ ಹೀಗೆ ಮರೆಯಲ್ಲಿ ನಿಂತು ಬಾಣ ಹೊಡೆಯುವಂತ ಆ ಒಂದು ಪ್ರಯತ್ನ ನಿನ್ನದಾಗಲಿ. ಹಾಗೆ ಯಾವ ಜರ ಅಂತ ಹೇಳುವಂತ ವ್ಯಾಧ ಬಾಣ ಬಿಟ್ಟುನೋ ಶ್ರೀಕೃಷ್ಣ ಅವತಾರದ ಕೊನೆಯಲ್ಲಿ ಆ ಪಾದಕ್ಕೆ ಅದು ವಾಲಿ ಅಂತ ಹೇಳುವಂತ ಉಲ್ಲೇಖವು ಕೂಡ ಉಂಟು. ಹೀಗಾಗಿ ವಾಲಿ ವಧೆ ಆಗ್ತದೆ. ಕಿಷ್ಕಿಂಧೆ ಮರಳಿ ಸುಗ್ರೀವನಿಗೆ ದೊರಕುತ್ತದೆ. ಉಮಾವು ದೊರಕಿ ಬಿಡ್ತಾಳೆ. ಆದ್ರೆ ಸುಗ್ರೀವ ಸ್ವಲ್ಪ ಮೈ ಮರೀತಾನೆ. ಅವನಿಗೆ ಒಮ್ಮೆಗೆ ಸಿಕ್ಕಿದಂತಹ ಭೋಗಭಾಗ್ಯಗಳು, ಅದರಲ್ಲೇ ತಾನು ಮೈ ಮರೆತು ಬಿಟ್ಟ. ಚಾತುರ್ಮಾಸದ ನಂತರ ಸೀತಾನ್ವೇಷಣೆ ಅಂತ ಮಾತಾಗಿರ್ತದೆ ಮಳೆಗಾಲ ಮುಗಿದ ನಂತರ. ಆದ್ರೆ ಇವನು ಮರ್ತಿದ್ದಾನೆ. ನೆನಪು ಮಾಡಿ ಬರಬೇಕು ಅಂತ ರಾಮಚಂದ್ರ ಸ್ವಾಮಿ ಲಕ್ಷ್ಮಣನನ್ನು ಕಳಿಸುವಂಥದ್ದು. ಲಕ್ಷ್ಮಣ ಆಗಲೇ ನಾವು ಹೇಳಿದಾಗೆ ಸಮಾಧಾನ ಇಲ್ಲ ರಾಮನಂತೆ. ಅದು ನಿಗಿನಿಗಿ ಗಂಡ ಸಿಟ್ಟಿನಲ್ಲೇ ಹೋಗಿದ್ದಾನೆ. ಹೋಗಿ ಅಲ್ಲಿ ಎಚ್ಚರಿಸ್ತಾನೆ. ಕೊನೆಗೆ ರಾಮನಿಗೆ ನಗರ ಪ್ರವೇಶ ನಿಷಿದ್ಧ. ತಾನು ಮಾತು ಕೊಟ್ಟು ಬಂದವನು ರಾಮ ಹೋಗುವುದಿಲ್ಲ. ಲಕ್ಷ್ಮಣನನ್ನೇ ಕಳಿಸಿ ಸುಗ್ರೀವನಿಗೆ ಪಟ್ಟಾಭಿಷೇಕವೂ ಮಾಡಿಸಿರುವಂಥದ್ದು ನೆನಪಾದಾಗ ಸುಗ್ರೀವ ಮರಳಿ ಬರ್ತಾನೆ. ಒಳ್ಳೆಯವನೇ, ತನಗೆ ಬಹಳ ದಿನಗಳ ನಂತರ ಸಿಕ್ಕಿದ ಭೋಗದಲ್ಲಿ ಮೈ ಮರೆತಿದ್ದ. ಸುಗ್ರೀವ ಬಂದು ತಾನು ತನ್ನ ಸಮಸ್ತ ವಾನರ ಸೈನ್ಯವನ್ನು 4 ದಿಕ್ಕುಗಳಿಗೆ ಕಳುಹಿಸ್ತಾನೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಈ 4 ದಿಕ್ಕುಗಳಿಗೂ ಕೂಡ ವಾನರ ವಲ್ಲೂಕ ಸೈನ್ಯ ಹೊರಡುತ್ತದೆ. ಹಾಗೆ ಹೋದಾಗ ದಕ್ಷಿಣ ದಿಕ್ಕಿಗೆ ಹೊರಟಂತಹ ಆಂಜನೇಯನ ಕೈಯಲ್ಲಿ ಮಾತ್ರ ಭಗವಂತ ಕೊಟ್ಟದ್ದು ತನ್ನ ಮುದ್ರೆ ಉಂಗುರವನ್ನು, ಅಂಗುಲಿಕವನ್ನು. ಯಾಕೆಂದ್ರೆ ಮೊದಲೇ ಗೊತ್ತಿತ್ತು ಈ ಕಾರ್ಯ ಸಾಧನೆ ಆದ್ರೆ ಅದು ಆಂಜನೇಯನಿಂದ ಮಾತ್ರ ಅಂತ. ಹೀಗೆ 3 ಕಡೆಗೆ ಹೋದಂತಹ ಸೈನ್ಯ
ವಾನರ ಸೈನ್ಯ ಮರಳಿ ಬರ್ತದೆ. ಅವರಿಗೆ ಕೊಡುವಂಥದ್ದು 1 ತಿಂಗಳ ಗಡುವು, ಅಷ್ಟರೊಳಗೆ ಮರಳಿ ಬರಬೇಕು ನೀನು ಅಂತ. ಈ 3 ಸೈನ್ಯವೂ ಕೂಡ ಮರಳಿ ಬರ್ತವೆ, ಸೀತಾನ್ವೇಷಣೆ ಸಾಧ್ಯ ಆಗುವುದಿಲ್ಲ. ಆದ್ರೆ ದಕ್ಷಿಣ ದಿಕ್ಕಿಗೆ ಅಂತ ಹೋದಂಥದ್ದು ಈ ಆಂಜನೇಯ, ಅದೇ ರೀತಿಯಾಗಿ ಮೈಂದ, ದ್ವಿವದ, ಅಂಗದ, ನಳ, ನೀಲ, ಜಾಂಬವಂತ ಇವರೆಲ್ಲ ಇದ್ದಂತಹ ಸೈನ್ಯ. ಅವರು ಹೋದವರು ಸ್ವಯಂ ಪ್ರಭೆಯ ಗುಹೆಯನ್ನೆಲ್ಲ ಭೇಟಿಯಾಗಿ ನೇರವಾಗಿ ಹೋಗಿ ಸಮುದ್ರ ತೀರದಲ್ಲಿ ತಾವು ಬೀಡು ಬಿಟ್ಟಿದ್ದಾರೆ. ಸುಗ್ರೀವ ಕೊಟ್ಟಂತಹ ಗಡುವು ಮುಗಿದಿದೆ. ಮರಳಿ ಹೋದ್ರೆ ಸುಗ್ರೀವಾಜ್ಞೆ ಅಂತ ಹೇಳುವಂತದ್ದಾಗಲೇ ಬಂತು. ಸುಗ್ರೀವ ವಧಿಸ್ತಾನೆ ನಮ್ಮನ್ನು, ಏನು ಮಾಡುವುದು, ಸೀತಾನ್ವೇಷಣೆ ಸಾಧ್ಯ ಆಗ್ಲಿಲ್ಲ, ಇಲ್ಲೇ ಪ್ರಾಯೋಪವೇಶ ಮಾಡ್ಕೊಳ್ಳುವ ಅಂತ ಕೂತ್ಕೊಂಡು ಬಿಡ್ತಾರೆ. ಆ ಸಂದರ್ಭಕ್ಕೆ ಸಂಪಾತಿ ಅಂತ ಹೇಳುವಂತ ಇನ್ನೊಬ್ಬ ಗೃದ್ರ ರಾಜ, ಆ ಜಟಾಯು ಏನು ಸತ್ತಿದ್ನೋ ಆ ಜಟಾಯುವಿನ ಅಣ್ಣ ಬಂಡೆಯ ಮೇಲೆ ಕೂತಿದ್ದಾನೆ. ಇವರು ಕೂತುಕೊಂಡು ರಾಮಕಥೆಯನ್ನು ಈ ವಾನರರೆಲ್ಲ ಹೇಳ್ತಾ ಇದ್ದಾರೆ. ಏನಾಯ್ತು, ದಶರಥನ ಮಗನಾದ ರಾಮ ಕಾಡಿಗೆ ಬಂದ, ಈ ರೀತಿ ವಧೆ ಮಾಡಿದ, 14,000 ರಾಕ್ಷಸರದ್ದು, ಜಟಾಯು ಮೃತ್ಯುವಾಯಿತು, ಎಲ್ಲವೂ ವ್ಯರ್ಥವಾಯಿತು. ಹೀಗೆಲ್ಲ ಜಟಾಯುವಿನ ಮಾತು ಕಿವಿಗೆ ಬಿದ್ದಾಗ, ಜಟಾಯುವಿನ ಹೆಸರು ಕಿವಿಗೆ ಬಿದ್ದಾಗ ಸಂಪಾತಿ ಎದ್ದು ಕೂತ್ಕೊಂಡು ಕೇಳ್ತಾನೆ, ಜಟಾಯು ಯಾರು, ಏನಾಯ್ತು ಜಟಾಯುವಿಗೆ? ಯಾಕಂದ್ರೆ ಜಟಾಯುವಿನ ಅಣ್ಣ ಈ ಸಂಪಾತಿ. ಆವಾಗ ವಾನರರು ಪೂರ್ತಿ ಕಥೆಯನ್ನು ಸಂಪಾತಿಗೆ ಹೇಳುತ್ತಾರೆ. ಆಗ ಸಂಪಾತಿ ಹೇಳ್ತಾನೆ, ಈ ನಿಮ್ಮ ಕಾರ್ಯಕ್ಕೆ ಸಹಾಯ ಮಾಡ್ಲಿಕ್ಕೋಸ್ಕರವೇ ನಾನು ಈ ಬಂಡೆ ಮೇಲೆ ಬಿದ್ದಿದ್ದೇನೆ. ಜಟಾಯು ನನ್ನ ತಮ್ಮ. ಹಿಂದೆ ನಾವಿಬ್ಬರೂ ಕೂಡ ಹಾರಿಕೊಂಡು ಸೂರ್ಯದೇವನ ಹತ್ರ ಹೋಗಿದ್ದೆವು. ಆದ್ರೆ ಸೂರ್ಯ ಪ್ರಕಾಶಕ್ಕೆ ಜಟಾಯುವಿಗೆ ಸಹಿಸ್ಲಿಕ್ಕಾಗ್ಲಿಲ್ಲ ಆ ಶಾಖ. ಆಗ ನಾನು ನನ್ನ ರೆಕ್ಕೆಗಳಿಂದ ನನ್ನ ತಮ್ಮನನ್ನು ಮುಚ್ಚಿದ್ದೆ. ನನ್ನ ರೆಕ್ಕೆ ಸುಟ್ಟು ಹೋಗಿ ಈ ಸಮುದ್ರ ದರದಲ್ಲಿ ಬಂದು ಬಿದ್ದಿದ್ದೇನೆ. ನನ್ನ ತಮ್ಮ ಇದೆಲ್ಲೋ ಸುರಕ್ಷಿತವಾಗಿದ್ದಾನೆ. ಆದ್ರೆ ನನಗೆ ದೇವತೆಗಳು ಅನುಗ್ರಹ ಮಾಡಿದ್ರು. ಯಾವಾಗ ನೀನು ರಾಮಕಾರ್ಯಕ್ಕೆ ಸಹಾಯ ಮಾಡುತ್ತೀಯೋ ಆವಾಗ ನಿನ್ನ ರೆಕ್ಕೆಗಳು ಮರಳಿ ಬರ್ತದೆ ಅಂತ. ಹಾಗಾಗಿ ಈಗ ನಾನು ನಿಮಗೆ ಸೀತೆಯ ಸುಳಿವನ್ನು ತಿಳಿಸ್ತೇನೆ ಅಂತ ಇವರು ಕೆಳಗಿಳಿಸ್ತಾರೆ ಬಂಡೆಯಿಂದ. ಅವನು ವೃದ್ಧನಾಗಿದ್ದ. ಆಗ ಸಂಪಾತಿ ಹೇಳುತ್ತಾನೆ, ಈ ಸಮುದ್ರವನ್ನು ದಾಟಿ ಹೋಗಿ ಅಲ್ಲಿ ಲಂಕೆ ಉಂಟು, ಆ ಲಂಕೆಯಲ್ಲಿ ಸೀತೆ ಇದ್ದಾಳೆ. ನನ್ನ ಮಗನಾದ ಸುಪಾರ್ಶ್ವ ಹೋಗಿ ನೋಡಿದ್ದಾನೆ, ಲಂಕೆಯಲ್ಲಿ ಸೀತಾಮಾತೆ ಇದ್ದಾಳೆ. ನೀವು ಯಾರಾದರೂ ಸಾಧ್ಯ ಇದ್ರೆ ಹೋಗಿ ಅಲ್ಲಿಂದ ಸುದ್ದಿಯನ್ನು ತೆಗೆದುಕೊಂಡು ಬನ್ನಿ ಅಂತ ಸಂಪಾತಿ ಹೇಳಿದ ಕ್ಷಣ ಸಂಪಾತಿಯ ಆ ಒಂದು ರೆಕ್ಕೆಗಳೆಲ್ಲ ಮರಳಿ ಮೂಡಿಕೊಡುತ್ತದೆ. ಭಗವಂತನ ಕಾರ್ಯಕ್ಕೆ ಸಹಾಯ ಮಾಡಿದ್ರಿಂದ ಮತ್ತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹದೋಭಯ ಸಂಪಾತಿ ಮತ್ತೆ ತಾನು ತನ್ನ ಊರ್ಧ್ವಲೋಕಕ್ಕೆ ತಾನು ಹೋಗುತ್ತಾನೆ. ಈ ಆಭರಣಗಳೆಲ್ಲ ಏನು ವಾನರರಿಗೆ ಸೀತೆ ಹಾಕಿದ್ದು ಸಿಕ್ಕಿದ್ದಲ್ಲ, ಅದು ಈ ಸುಗ್ರೀವಾದಿಗಳಿಗೆ ಸಿಕ್ಕಿದ್ದು. ಅವರೆಲ್ಲ ಅದನ್ನು ರಾಮನಿಗೆ ತೋರಿಸಿರ್ತಾರೆ. ರಾಮ ಕಳ್ಳನೀರು ಹಾಕಿರ್ತಾನೆ. ಸೀತೆಯ ಆಭರಣಗಳು ಅವನಿಗೆ ಗುರುತು ಹಿಡಲಿಕ್ಕಾಗುವುದಿಲ್ಲ. ಆದ್ರೆ ಲಕ್ಷ್ಮಣನಿಗೆ ತೋರಿಸುವಾಗ ಲಕ್ಷ್ಮಣ ಅವಳ ಕಾಲಿನ ಆಭರಣಗಳನ್ನು ಗುರುತು ಹಿಡಿತಾನೆ. ಕಾಲೊಂದಿಗೆ ಕಾಲೊಂಗುಳ. ಯಾಕೆಂದ್ರೆ ತನ್ನ ಅತ್ತಿಗೆಯನ್ನು ಬೇರೆ ರೂಪದಲ್ಲಿ, ಬೇರೆ ಆಕೆಯ ಬೇರೆ ಆಭರಣಗಳನ್ನು ಅವನು ಕಂಡಿಲ್ಲ. ಇಲ್ಲಿಯೂ ಕೂಡ ಒಂದು ಹೆಣ್ಣಿಗೆ ಕೊಡುತ್ತಿದ್ದಂತಹ ಗೌರವ ಎಷ್ಟು ಆಗಿನ ಕಾಲಕ್ಕೆ, ಇದೆಲ್ಲ ಲಕ್ಷ್ಮಣನ ಮುಖಾಂತರ ವಾಲ್ಮೀಕಿಗಳು ತಿಳಿಸಿಕೊಡುತ್ತಾರೆ. ಅತ್ತಿಗೆಯಾದ್ರೂ ಕೂಡ ಆಕೆಯ ಮುಖವೋ ಕಿವಿಯೋ ಕತ್ತಿನ ಆಭರಣಗಳು, ಸೊಂಟದ ಆಭರಣಗಳು ಗೊತ್ತಿಲ್ಲ ಅಣ್ಣ, ಈ ಪಾದದ ಆಭರಣಗಳು ನನ್ನ ಅತ್ತಿಗೆಯದ್ದೇ ದಿನ ನಮಸ್ಕಾರ ಮಾಡುವಾಗ ನೋಡ್ತಿದ್ದೆ ಅಂತ ಹೇಳಿದವನು ಲಕ್ಷ್ಮಣ. ಈ ರೀತಿ ಈಗ ಸಮುದ್ರ ಉಲ್ಲಂಘನೆ ಮಾಡಿ ಹೋಗಬೇಕು. ಯಾರಿಗೆ ಶಕ್ತಿ ಉಂಟು? ಬಂದಿದ್ದಾರೆ ಅನೇಕ ವಾನರರು, ಒಬ್ಬೊಬ್ರು ಒಂದೊಂದು ರೀತಿ. ನಾನು ಹೋಗಬಲ್ಲೆ, ಮರಳಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, 100 ಯೋಜನ ವಿಸ್ತೀರ್ಣ ಸಮುದ್ರ, ಅರ್ಧ ಹೋಗಬಲ್ಲೆ, 10 ಯೋಜನ, 50 ಯೋಜನ, ಹೀಗೆಲ್ಲ ಮಾತಾಡ್ತಾರೆ. ಕೊನೆಗೆ ಜಾಂಬವಂತನ ಮುಖಾಂತರ ಪ್ರಚೋದಿತನಾಗಿ ಆಂಜನೇಯನಿಗೆ ಗೊತ್ತಿಲ್ಲ ತನ್ನಲ್ಲಿ ಅಂತಹ ಶಕ್ತಿ ಉಂಟು. ನೆನಪು ಮಾಡಿದ್ರೆ ಮಾತ್ರ ನೆನಪು ಬರುವಂತದ್ದು. ಈ ಭಾಗ ನಿಮ್ಗೆ ಗೊತ್ತಿರಬಹುದು. ಹಿಂದೆ ತುಂಬಾ ಕೀಟಲೆ ಮಾಡಿದ್ರಿಂದಾಗಿ ಋಷಿಗಳು ಕೊಟ್ಟಂತಹ ಶಾಪ. ಬಹಳಷ್ಟು ಶಕ್ತಿಶಾಲಿಯಾದಂತಹ ಆಂಜನೇಯ ಸೂರ್ಯನನ್ನು ತಿನ್ಲಿಕ್ಕೆ ಹೋಗಿ ತಾನು ವಾಯುದೇವರು ವಾಯುಸ್ತಂಭನ ಮಾಡಿಕೊಂಡು, ಯಾಕೆ ಮಗನಿಗೆ ಹೊಡೆದಿದ್ದಾನೆ, ವಜ್ರಾಯುಗದ ಘಾತವಾಗಿದೆ ಅಂತ. ಆಗ ವಾಯುಸ್ತಂಭನವಾದಾಗ ಎಲ್ಲಾ ದೇವತೆಗಳು ದೇವಾನುದೇವತೆಗಳು ಅನುಗ್ರಹಿಸಿದ್ರು ಆಂಜನೇಯನಿಗೆ. ಅವನಿಗೆ ಬ್ರಹ್ಮಾಸ್ತ್ರ ಏನು ಮಾಡುವುದಿಲ್ಲ, ವರುಣಾಸ್ತ್ರ ಏನು ಮಾಡುವುದಿಲ್ಲ, ಅವನ ಶಕ್ತಿ ಸಾಮರ್ಥ್ಯಕ್ಕೆ ಯಾವುದೇ ಮಿತಿ ಇಲ್ಲ, ಇತಿ ಇಲ್ಲ, ಅಗ್ನಿ ಏನು ಮಾಡುವುದಿಲ್ಲ, ಎಲ್ಲ ಸಾಮರ್ಥ್ಯವನ್ನು ಕೊಟ್ಟಿದ್ರು ಆಂಜನೇಯನಿಗೆ. ಹೀಗೆ ಮಹೇಂದ್ರ ಪರ್ವತದ ತಪ್ಪಲಲ್ಲಿ ಬಂದು ನಿಂತಹ ಸಮಸ್ತ ವಾನರ ಸೈನ್ಯ ಸಂಪಾದಿಯ ಮುಖಾಂತರ ತಿಳ್ಕೊಂಡಿದ್ದಾರೆ ಸೀತೆ ಲಂಕೆಯಲ್ಲಿದ್ದಾಳೆ. ಈಗ ಆಂಜನೇಯನನ್ನು ಹುರಿದುಂಬಿಸಿ ಕಳುಹಿಸಲಾಗಿದೆ. ಆಂಜನೇಯ ಇಲ್ಲಿಂದ ಬರುವಂತದ್ದು ಸುಂದರಕಾಂಡದ ಭಾಗ. ನಾವು ಮಹಾಭಾರತದಲ್ಲಿ ಯಾವುದಾದ್ರೂ ಒಂದು ಭಾಗವನ್ನು ಓದಬೇಕು ಅಂತ ಹೇಳಿದ್ರೆ ವಿರಾಟ ಪರ್ವವನ್ನು ವಿಶೇಷವಾಗಿ ಹೇಳ್ತಾರೆ. ರಾಮಾಯಣದಲ್ಲಿ ಸುಂದರಕಾಂಡ. ಯಾಕಂದ್ರೆ ವಿರಾಟ ಪರ್ವದಲ್ಲಿ ಶ್ರೀಕೃಷ್ಣನಿಲ್ಲ, ಸುಂದರಕಾಂಡದಲ್ಲಿ ರಾಮನಿಲ್ಲ. ಭಕ್ತನೊಬ್ಬ ಭಗವಂತ ಇಲ್ಲದೆ ಭಗವಂತನ ಕಾರ್ಯವನ್ನು ಸಾಧನೆ ಮಾಡಿ ತೋರಿಸಿ ಬಂದದ್ದು ಈ ಸುಂದರಕಾಂಡ ಹಾಗೂ ಆ ವಿರಾಟ ಪರ್ವದ ಭಾಗ. ಈ 2 ಕಡೆಯಲ್ಲಿಯೂ ಕೂಡ ಭಗವಂತನಿಲ್ಲ. ಇಲ್ಲಿ ಪೂರ್ತಿ ಆಂಜನೇಯನ ಶಕ್ತಿಯನ್ನು
ಪರಾಕ್ರಮವನ್ನು, ಅವನ ಭಕ್ತಿಯನ್ನು ಎಲ್ಲವನ್ನು ಕೂಡ ನಾವು ಸುಂದರಕಾಂಡದಲ್ಲಿ ನೋಡ್ತೇವೆ. ಆಂಜನೇಯ ಇವರೆಲ್ಲರಿಂದ ಪ್ರೇರಿತನಾಗಿ ತಾನು ಮಹೇಂದ್ರ ಪರ್ವತವನ್ನು ಹತ್ತಿದ್ದಾನೆ. ನಾನು ಹೇಳುವಂಥದ್ದು ನೀವು ರಾಮಾಯಣವನ್ನು ಓದಿ. ಮಹೇಂದ್ರ ಪರ್ವತವನ್ನು ಅವನು ಹತ್ತುವಾಗ ಮಹೇಂದ್ರ ಪರ್ವತದ ಸ್ಥಿತಿ ಹೇಗಾಗಿತ್ತು, ಅವನು ಶರೀರವನ್ನು ಬಹಳ ಎತ್ತರಕ್ಕೆ ಬೆಳೆಸಿಕೊಂಡಿದ್ದಾನೆ. ಮಹೇಂದ್ರ ಪರ್ವತದ ಮೇಲೆ ಹೋಗಿ ಅಲ್ಲಿಂದ ಹಾರುವಂಥದ್ದು. ಗರುತ್ಮಂತ ಅವನ ಏನು ಗರುಡನೋ ಏನೋ ಅಂತ ಭಾಸವಾಗ್ತಿತ್ತಂತೆ. ಆ ರೀತಿಯಾಗಿ ಹಾರ್ತಾ ಹೋಗ್ತಾ ಇದ್ದಾನೆ ಆಂಜನೇಯ ಆಕಾಶದಲ್ಲಿ. ಸರ್ಪವನ್ನೆತ್ತಿಕೊಂಡು ಗರುಡ ಹಾರಿದ್ರೆ ಹೇಗೆ ಕಾಣುತ್ತದೋ ಹಾಗೆ ಬಾಲವನ್ನು ಕೆಳಗೆ ಬಿಟ್ಟಂತ ಆಂಜನೇಯ ಹಾರಿ ಹೋಗ್ತಾ ಇರುವಂತದ್ದು. ರಾಮ ಧ್ಯಾನದೊಂದಿಗೆ ರಾಮ ಸೇವೆಗಾಗಿ ಹೋಗ್ತಾ ಇದ್ದಾನೆ. ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋದು ನೆನೆಯದೆ ಇನ್ನೊಂದನ್ನು ಎಲ್ಲವಾ ನೀಡುತ್ತದರ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು ಹನುಮಂತನು ಉಪದೇಶ ಮಂಕುತಿಮ್ಮ ಅಂತ DVG ಅವರು. ಆ ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತಿದ್ದಾನೆ. ನೆನೆಯದೆ ಇನ್ನೊಂದಿಲ್ಲದೆ ತನ್ನ ಸಮರ್ಪಣೆಯನ್ನು ಪೂರ್ತಿಯಾಗಿ ಆ ಕಡೆಗೆ ಮಾಡಿದ್ದಾನೆ. ನೆನೆಯದೆ ಇನ್ನೊಂದನ್ನು ಎಲ್ಲವಾ ನೀಡುವುದರ ಅನುಸಂಧಿಯಲ್ಲಿ, ಆ ಅನುಸಂಧಾನದಲ್ಲಿ ತನ್ನ ಜೀವಭಾರವನ್ನು ಮರೆತಿದ್ದಾನೆ. ಇದು ಹನುಮಂತ ನಮಗೆ ಕೊಡುವಂತಹ ಉಪದೇಶ ಅಂತ DVG ಅವರು. ಈ ರೀತಿಯಾಗಿ ಆಕಾಶದಲ್ಲಿ ಹಾರುತ್ತಾ ಹೋಗ್ತಾನೆ. ಮಧ್ಯದಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಡ್ಡಿಗಳು ಅವನಿಗೆ ಬರ್ತದೆ. ಮೈನಾಕ ಪರ್ವತ ಬರುವಂಥದ್ದು ಸಾತ್ವಿಕ ಅಡ್ಡಿ, ಮುಂದೆ ಸುರಸ ಬರುವಂಥದ್ದು ರಾಜಸವಾದಂತಹ ಅಡ್ಡಿ, ತಾಮಸ ಅಡ್ಡಿ ಆದಂತಹ ಸಿಂಹಿಕೆ ಬಂದಿದ್ದಾಳೆ, ಅವಳನ್ನು ನಿಗ್ರಹಿಸಿದ್ದಾನೆ. ಮುಂದೆಗೆ ಹೋಗಿ ಲಂಕೆಯಲ್ಲಿ ಇಳಿದು ತಾನು ಸುಂದರಕಾಂಡದಲ್ಲಿ ಕೊಡ್ತಾರೆ, ಬೆಕ್ಕಿನಷ್ಟು ಗಾತ್ರಕ್ಕೆ ತನ್ನ ಶರೀರವನ್ನು ಕಿರಿದಾಗಿಸಿಕೊಂಡಿದ್ದಾನೆ ಅಂತ. ಲಂಕಾ ಪ್ರವೇಶವನ್ನು ರಾತ್ರಿಯ ಹೊತ್ತಲ್ಲಿ ಮಾಡ್ತಾನೆ. ಲಂಕೆಯ ಉಗಮ ಹೇಗಾಯಿತು, ಲಂಕೆಯಲ್ಲಿ ಆಯಿತು, ಇದಕ್ಕೆ ರಾವಣ ಹೇಗೆ ಒಡೆಯನಾದ, ಇದೆಲ್ಲ ರಾಮಾಯಣದಲ್ಲಿ ಬರುವಂತಹ ಭಾಗ. ಅವಧಿ ಕಮ್ಮಿ ಇರುವುದರಿಂದ ಆ ಭಾಗವನ್ನೆಲ್ಲ ನಾನು ಸ್ಪರ್ಶ ಮಾಡುವುದಿಲ್ಲ. ಇಲ್ಲಿಂದ ಬಂದಂತಹ ಆಂಜನೇಯ ಲಂಕಾ ಪ್ರವೇಶವನ್ನು ಮಾಡಿದ್ದಾನೆ. ಲಂಕಿಣಿ ತಡೆದಿದ್ದಾಳೆ, ಲಂಕಿಣಿಯನ್ನು ನಿಗ್ರಹಿಸಿದ್ದಾನೆ, ಲಂಕಿಣಿ ದಾರಿ ಮಾಡಿಕೊಟ್ಟಿದ್ದಾಳೆ. ಮುಂದೆಗೆ ಬಂದು ಎಲ್ಲಾ ಕಡೆಯಲ್ಲಿ ಹುಡುಕುತ್ತಾನೆ ಸೀತಾನ್ವೇಷಣೆ. ಕ್ರೀಡಾ ಮಂದಿರಗಳಲ್ಲಿ, ದೇವಾಲಯಗಳಲ್ಲಿ, ಬಯಲುಗಳಲ್ಲಿ, ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ ಎಲ್ಲಿ ಹುಡುಕಿದ್ರೂ ಸೀತೆಯ ಪತ್ತೆ ಇಲ್ಲ. ಎಲ್ಲಾ ಕಡೆ ಹುಡುಕಿ ರಾವಣನ ಅಂತಃಪುರಕ್ಕೆ ಬರ್ತಾನೆ. ಅಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸ್ತ್ರೀಯರು, ರಾವಣ ಕದ್ದುಕೊಂಡು ಬಂದವರು ಕೆಲವರು, ರಾವಣನನ್ನೇ ಇಚ್ಛೆ ಪಟ್ಟು ಬಂದವರು ಕೆಲವರು, ಎಲ್ಲೆಲ್ಲರೂ ಹೇಗೇಗೋ ಯಾವ್ಯಾವ ರೀತಿಯಲ್ಲಿ ಬಿದ್ದುಕೊಂಡಿದ್ದಾರೆ. ತಮ್ಮ ಮೈ ಮೇಲೆ ಇದ್ದಂತಹ ಬಟ್ಟೆಯ ಅರಿವು ಇಲ್ಲ, ಹೇಗೇಗೋ ಪಾನಮತ್ತರಾಗಿ ಮಾಂಸ ತಿಂದು ಎಲ್ಲ ಅಲ್ಲಿ ಚೆಲ್ಲಿ ಬಿದ್ದುಕೊಂಡಿದ್ದಾರೆ. ಇದನ್ನೆಲ್ಲವನ್ನು ಆಂಜನೇಯ ನೋಡ್ತಾನೆ. ಯಾಕಂದ್ರೆ ಸೀತಾನ್ವೇಷಣೆಯನ್ನು ಮಾಡ್ತಾ ಇದ್ದಾನೆ ಲಂಕೆಯಲ್ಲಿ. ಎಲ್ಲಾ ಕಡೆ ನೋಡ್ತಾ ಮಲಗಿದ್ದಂತಹ ರಾವಣನನ್ನು ನೋಡ್ತಾನೆ. ಅವನ ಶರೀರದಲ್ಲಿರುವಂತಹ ಆ ಸ್ವರ್ಗ ಲೋಕಕ್ಕೆ ಆಕ್ರಮಣ ಮಾಡಿ ಅಲ್ಲಿ ಅವನು ದೇವತೆಗಳಿಂದ ಪೆಟ್ಟು ತಿಂದು ಶರೀರದಲ್ಲಿ ಆದಂತಹ ಗಾಯ ಎಲ್ಲವನ್ನೂ ನೋಡ್ತಾ ಬಂದಂತಹ ಆಂಜನೇಯ ಮಂಡೋದರಿಯನ್ನು ನೋಡ್ತಾನೆ. ಮಂಡೋದರಿಯನ್ನು ನೋಡುವಾಗ ಅವಳು ಸಾಧ್ವಿ, ಸೀತೆಯ ಆ ಲಕ್ಷಣಗಳೆಲ್ಲ. ಆಂಜನೇಯ ಇನ್ನೂ ಸೀತೆಯನ್ನು ನೋಡಿಲ್ಲ. ರಾಮ ಹೇಳಿದ ವಿಷಯವನ್ನು ಕೇಳಿ ಬಂದು ಹುಡುಕುತ್ತಿದ್ದಾನೆ. ಸೀತೆ ಇರಬಹುದು ಅಂತ ಸಂದೇಹ ಆಗಿದೆ. ಸೀತೆಗೆ ಅಂತ ಭಾವಿಸಿ ಆ ಸ್ಫೋಟಯಾಮಾಸ ಜುಜುಂಬಗುಚ್ಚ ಅನನಂದ ಚಿತ್ರೀಡ ಜಗೌ ಜಗಾಮ ಸಂಬನ್ನಮಾರೋಹ ನಿಪಪಾತ ಭೂಮೌ ನಿದರ್ಶಯನ್ ಸ್ವಾಂ ಪ್ರಕೃತಿ ಕಪೀನಾಂ ಅಂತ ಕೊಡ್ತಾರೆ. ಕಪಿ ಅಲ್ವಾ, ಏನೇ ಆದ್ರೂ ಕಪಿ ಅದು. ಆ ಸ್ಫೋಟಯಾಮಾಸ ಜುಜುಂಬಗುಚ್ಚ, ನಾನು ಸೀತೆಯನ್ನು ನೋಡಿದೆ ಅಂತ ತನ್ನ ಬಾಲವನ್ನು ಹಿಡಿದು ಅದಕ್ಕೆ ಮುತ್ತು ಕೊಡ್ತಾನೆ. ನನಂದ ಚಿತ್ರೀಡ, ಅಲ್ಲಲ್ಲಿ ಕುಣಿದಾಡ್ತಾನೆ. ಸಂಬನ್ನಮಾರೋಹ ನಿಪಪಾತ ಭೂಮೌ, ಕಂಬಕ್ಕೆ ಹತ್ತಿ ಮೇಲಿಂದ ಕೆಳಗೆ ಜಿಗಿತಾನೆ. ಸೀತೆಯನ್ನು ನೋಡಿದೆ ಅಂತ ಸಂತೋಷ, ಆ ಒಂದು ಖಾತ್ರಿ ಇದು ಸೀತೆಯೇ ಅಂತ. ಮತ್ತೆ ನಿದರ್ಶಯನ್ ಸ್ವಾಂ ಪ್ರಕೃತಿ ಕಪೀನಾಂ, ನಾನು ಕಪಿ ಅಂತ ಹೇಳುವಂತ ತನ್ನ ಹಾವಭಾವಗಳ ಮುಖಾಂತರ ಕಪಿಚೇಷ್ಟೆಯನ್ನು ಮಾಡ್ತಾನೆ, ಸಂತೋಷ ವ್ಯಕ್ತಪಡಿಸ್ತಾನೆ. ಬಾಲಕ್ಕೆ ಮುತ್ತನ್ನು ಕೊಟ್ಟು ಚುಚುಂಬಗುಚ್ಚ. ಮತ್ತೆ ಆಲೋಚನೆ ಮಾಡ್ತಾನೆ, ಸೀತೆ ಇರ್ಲಿಕ್ಕಿಲ್ಲ. ಯಾಕೆಂದ್ರೆ ಸೀತೆ ರಾಮನನ್ನು ಬಿಟ್ಟು ಬಂದು ಇನ್ಯಾರದ್ದೋ ಅಂತಃಪುರದಲ್ಲಿ ಮಲಗಿದ್ದಾಳೆ, ಆದ್ರೆ ಇವಳು ಸೀತೆ ಅಲ್ಲ. ಹಾಗಾದ್ರೆ ಸೀತೆಯಲ್ಲಿ ಅಂತ ಮತ್ತಷ್ಟು ಚಿಂತಿತನಾಗ್ತಾನೆ. ಕೊನೆಗೆ ಅಶೋಕವನವನ್ನು ತಾನು ಪ್ರವೇಶ ಮಾಡ್ತಾನೆ. ಅಲ್ಲಿ ಸೀತೆಯನ್ನು ಕಾಣುತ್ತಾನೆ. ಅಶೋಕವನಕ್ಕೆ ಇವನು ಪ್ರವೇಶ ಮಾಡುವಾಗಲೇ ಅಶೋಕವನದ ಸ್ಥಿತಿ ಹೇಗಾಯಿತು ಅಂತ ಎಲ್ಲವನ್ನೂ ಜೂಜಿನಲ್ಲಿ ಕಳ್ಕೊಂಡಂತಹ ಒಬ್ಬ ವ್ಯಕ್ತಿಯ ರೀತಿಯಲ್ಲಿ ಆಯ್ತಂತೆ. ಗಿಡ ಮರಗಳಲ್ಲಿ ಇದ್ದಂತಹ ಎಲೆಗಳೆಲ್ಲ ಬಿದ್ದು ಬಿಟ್ಟಿತು ಅಂತ. ಆ ರೀತಿ ಕಾವ್ಯಮಯವಾಗಿ ಸುಂದರೇ ಸುಂದರೋ ರಾಮ, ಸುಂದರೇ ಸುಂದರಿ ಕಥಾ, ಸುಂದರೇ ಸುಂದರಿ ಸೀತಾ, ಸುಂದರೇ ಕಿಮ್ನ ಸುಂದರಂ ಅಂತ ಸುಂದರಕಾಂಡ. ಇಲ್ಲಿ ಪ್ರತಿಯೊಂದು ಭಾಗವೂ ಸುಂದರವೇ. ಪರಸ್ಪರ ಅಗಲಿದ್ದಂತಹ ಆ ದಂಪತಿಗಳನ್ನು ಜೊತೆ ಮಾಡ್ತಾನೆ. ಈ ಸೌಂದರ್ಯದ ಸಂಧಾನಕಾರ ಹನುಮಂತ ಆಂಜನೇಯ, ಅವನು ಸುಂದರನೇ. ಹಾಗಾಗಿ ಸುಂದರಕಾಂಡದ ಪ್ರತಿ ಒಂದು ಭಾಗವೂ ಅತ್ಯಂತ ಸೌಂದರ್ಯಮಯವಾಗಿದೆ. ಓದಿ ನೋಡಿ ಆನಂದಿಸಿಕೊಳ್ಳಿ.
ಹೀಗಾಗಿ ಮರದ ಮೇಲೆ ಬಂದು ಕೂತಿದ್ದಾನೆ. ಶಿಂಶುಪ ವೃಕ್ಷ ಕೆಳಗಡೆ ಸೀತೆ, ಇವಳೇ ಸೀತೆ ಅಂತ ಹೇಳುವಂಥದ್ದು ಆಕೆಯ ಗುಣಲಕ್ಷಣಗಳು ರಾಮ ಹೇಳಿದ್ದು ಕೇಳಿ ಇವನಿಗೆ ಗೊತ್ತಾಗಿದೆ. ಇದಕ್ಕೆ ಸುಂದರಕಾಂಡ ಅಂತ ಯಾಕೆ ಬಂತು ಅಂದ್ರೆ ಆಂಜನೇಯನೂ ಸುಂದರನೇ, ಜೊತೆಗೆ ರಾಮನ ಸೌಂದರ್ಯದ ವರ್ಣನೆ ಇಲ್ಲಿ ಬರ್ತದೆ, ಸೀತಾಮಾತೆಯ ಸೌಂದರ್ಯದ ವರ್ಣನೆ ಬರ್ತದೆ. ಹಾಗಾಗಿ ಇದು ಸುಂದರಕಾಂಡ. ಇನ್ನು ಅವನ ಪ್ರಯತ್ನವೂ ಸುಂದರವೇ. ಹಾಗಾಗಿ ಇಲ್ಲಿ ಶಿಂಶುಕ ವೃಕ್ಷದ ಮೇಲೆ ಕೂತು ನೋಡ್ತಾನೆ, ರಾವಣ ಬಂದಿದ್ದಾನೆ, ಸೀತೆಯನ್ನು ಹೆದರಿಸ್ತಾ ಇದ್ದಾನೆ. ಅನೇಕ ಕರಾಳ ಮುಖದ ರಾಕ್ಷಸಿಯರು ಸೀತೆಯ ಸುತ್ತಲೂ. ಸೀತೆಗೆ ಇಲ್ಲಿ ಸೌಂದರ್ಯ ಅಂತ ಹೇಳುವಂಥದ್ದು ಯಾವುದೂ ನೋಡ್ಲಿಕ್ಕಿಲ್ಲ. 2 ತಿಂಗಳ ಗಡುವನ್ನು ಕೊಟ್ಟು ರಾವಣ ಹೋಗಿದ್ದಾನೆ. 2 ತಿಂಗಳೊಳಗೆ ನೀನು ನನ್ನನ್ನು ಒಪ್ಪಿಕೊಳ್ಳದಿದ್ರೆ ನಿನ್ನನ್ನು ಮಾಂಸವನ್ನಾಗಿ ಬೇಯಿಸಿ ತಿಂದಾದ್ರೂ ನಾನು ನಿನ್ನನ್ನು ಪಡ್ಕೊಳ್ತೇನೆ. ಸೀತೆ ದುಃಖಿಸ್ತಾ ಇದ್ದಾಳೆ. ಆಂಜನೇಯ ಎಲ್ಲರೂ ಮಲಗಿದಂತಹ ಸಂದರ್ಭದಲ್ಲಿ ಇನ್ನೇನು ಬೆಳಗಾಗಬೇಕು, ಮರದ ಮೇಲೆ ಕುತ್ಕೊಂಡು ತಾನು ರಾಮಕಥೆಯನ್ನು ಹಾಡುತ್ತಾನೆ. ಸೀತೆ ಲಂಕೆಯಲ್ಲಿ ಇದು ಎಲ್ಲಿಂದ ರಾಮಧ್ಯಾನ ಅಂತ ನೋಡಿದ್ರೆ ಆಂಜನೇಯ ಕೆಳಗೆ ಬರ್ತಾನೆ. ಏಕಾಏಕಿ ಅವಳಲ್ಲಿ ಮಾತಾಡೋದಿಲ್ಲ, ಯಾಕಂದ್ರೆ ಭಯಗೊಳ್ಳುವ ಸಾಧ್ಯತೆ ಹೆಚ್ಚು. ಅವಳಿಗೆ ಗೊತ್ತಿಲ್ಲ ಆಂಜನೇಯನ ಬಗ್ಗೆ. ಕೊನೆಗೆ ನಿಧಾನಕ್ಕೆ ರಾಮನ ಪರಿಚಯವನ್ನು ಮಾಡಿ ರಾಮಕಥೆಯನ್ನು ಹೇಳಿ ಅವಳ ವಿಶ್ವಾಸವನ್ನು ಪಡ್ಕೊಳ್ತಾನೆ. ರಾಮನಿಂದ ತಂದಂತಹ ಮುದ್ರೆ ಉಂಗುರವನ್ನು ಕೊಡ್ತಾನೆ. ಸೀತಾಮಾತೆ ಕಣ್ಣೀರು ಹಾಕ್ತಾಳೆ. ಆ ಪರಸ್ಪರ ಸಂಭಾಷಣೆಗಳನ್ನು ನಾವು ಓದುದು. ಬಹಳ ದೀರ್ಘವಾದ 2806 ಶ್ಲೋಕಗಳನ್ನು ಒಳಗೊಂಡಂತಹ ಸುಂದರ ಕಾಂಡ 5 ನಿಮಿಷದಲ್ಲಿ ಹೇಳಿ ಮುಗಿಸುವುದು ಅಂದ್ರೆ ನಮಗೆ ಉಪನ್ಯಾಸಕಾರರಿಗೆ ಸಮಯ ಅಂತ ಹೇಳುವಂತ ದೊಡ್ಡ ಶತ್ರು. ಅದು ಆ ಸಮಯಕ್ಕೆ ಮುಗಿಸ್ಲಿಕ್ಕೆ ಆಗುದಿಲ್ಲ ನಮ್ಗೆ, ಯಾಕಂದ್ರೆ ಅದು ವಿಷಯ ಅಷ್ಟುಂಟು, ಅದು ಮುಗಿಸುವುದೇ ಕಷ್ಟ. ಇಂತಹ ಆ ಒಂದು ಸುಂದರ ಕಾಂಡವನ್ನು ಓದಿ ನೋಡಿ ಅನುಭವಿಸಿಕೊಳ್ಳಿ. ಈ ರೀತಿಯಾಗಿ ಸೀತಾಮಾತೆ ಹಾಗೂ ಆಂಜನೇಯನ ಮಧ್ಯದಲ್ಲಿ ಆ ಒಂದು ಸಂಭಾಷಣೆ. ಕೊನೆಗೆ ರಾಮನನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳ್ತಾನೆ. ನಾನೇ ಕರ್ಕೊಂಡು ಹೋಗ್ತೇನೆ ಬಾ ಅಂತ ಹೇಳಿದ್ರೆ ಸೀತೆ ಒಪ್ಪುದಿಲ್ಲ. ಈ ಕಾರ್ಯ ರಾಮನದ್ದಾಗಬೇಕು, ಈ ಹೊಣೆ ಅವನಿಗೆ ಸಿಗಬೇಕು, ಈ ಕೀರ್ತಿ ಅವನಿಗೆ ಸಿಗಬೇಕು, ಅಲ್ಲದೆ ನಾನು ಪರಪುರುಷನನ್ನು ಸ್ಪರ್ಶಿಸುವುದಿಲ್ಲ. ಹೀಗೆ ಅವಳಿಂದ ಉಡುಗೊರೆಯಾಗಿ ಅವಳಿಂದ ರಾಮನಿಗೆ ಕೊಡ್ಲಿಕ್ಕೋಸ್ಕರ ಚೂಡಾಮಣಿಯನ್ನು ತಗೊಳ್ತಾನೆ. ಬಂದು ನೋಡಿದ್ದು ಸೀತೆಯೇ ಅಂತ ಅಲ್ಲಿ ರಾಮ ನಂಬಬೇಕು ತಾನೆ. ಹಾಗಾಗಿ ಚೂಡಾಮಣಿಯನ್ನು ತೆಗೆದುಕೊಂಡು ಅಲ್ಲಿಂದ ಹೊರಡ್ಲಿಕ್ಕೆ ತೀರ್ಮಾನ ಮಾಡ್ತಾನೆ. ಸೀತೆಗೆ ನಮಸ್ಕರಿಸಿ ಹೋಗುವ ಮೊದಲು ರಾವಣನ ಬಲಪರಾಕ್ರಮವನ್ನು ಪರೀಕ್ಷೆ ಮಾಡಬೇಕು ಅಂತ ತಾನು ಅಶೋಕವನವನ್ನು ನಾಶ ಮಾಡ್ತಾನೆ. ಅನೇಕ ರಾಕ್ಷಸರು ಬರ್ತಾರೆ ಯುದ್ಧಕ್ಕೆ. ಪ್ರಹಸ್ತನ ಮಗ ಜಂಬುವಾನಿ, ಅಮಾತ್ಯ ಪುತ್ರರು, ಸೇನಾಪತಿಗಳು, 60,000 ಜನ ಕಿಂಕರರು. ಆಂಜನೇಯನ ಪರಾಕ್ರಮವನ್ನು ನೋಡಲು ಸುಂದರಕಾಂಡದಲ್ಲಿ ರೋಮಾಂಚನವಾಗ್ತದೆ ನಮಗೆ. ಅಂತಹ ಆಂಜನೇಯನ ಪರಾಕ್ರಮ ತೋರಿಸ್ತಾನೆ. ಅಕ್ಷಕುಮಾರ ಬರ್ತಾನೆ, ರಾವಣನ ಮಗ, ಅವನನ್ನು ಸೋಲಿಸ್ತಾನೆ. ಇಂದ್ರಜಿತು ಬರ್ತಾನೆ. ಇಂದ್ರಜಿತು ಬಿಟ್ಟಂತಹ ಆ ಬ್ರಹ್ಮಾಸ್ತ್ರಕ್ಕೆ ತಾನು ಬಂಧಿಯಾದ ಹಾಗೆ ನಟನೆ ಮಾಡ್ತಾನೆ ಆಂಜನೇಯ. ಯಾಕಂದ್ರೆ ಆಂಜನೇಯನನ್ನು ಯಾವ ಬ್ರಹ್ಮಾಸ್ತ್ರವೂ ಕೂಡ ಬಂಧಿಸುವುದಿಲ್ಲ. ಯಾಕಂದ್ರೆ ಅವನಿಗೆ ಬ್ರಹ್ಮದೇವರಿಂದ ವರ ಇತ್ತು, ಬ್ರಹ್ಮಾಸ್ತ್ರ ನಿನಗೆ ಏನೂ ಮಾಡುವುದಿಲ್ಲ ಅಂತ. ಆದ್ರೂ ಕೂಡ ರಾವಣನನ್ನು ನೋಡಬೇಕು, ಬಿರಿಂಜಿಗೆ ಗೌರವವನ್ನು ಕೊಡ್ತೇನೆ ಅಂತ ಬ್ರಹ್ಮಾಸ್ತ್ರಕ್ಕೆ ಬಂಧಿತನಾಗಿ ರಾವಣನ ಅರಮನೆಯೊಳಗೆ ಬರ್ತಾನೆ. ರಾವಣನನ್ನು ನೋಡಿ ಅಹೋಬಲಂ ಅಹೋರೂಪಂ, ಎಂಥ ರಾವಣ ಇವನ ಈ ಬುದ್ಧಿಯನ್ನು ಇವನು ಸನ್ಮಾರ್ಗಕ್ಕೆ ಉಪಯೋಗಿಸಿಕೊಂಡಿದ್ರೆ ಅಂತ ಅವನ ಹತ್ರ ಮಾತಾಡುವಂಥದ್ದು. ಸೀತೆಯನ್ನು ಬಿಟ್ಟು ಬಿಡು ಅಂತ ಕೇಳುವುದು, ರಾವಣ ಒಪ್ಪುವುದಿಲ್ಲ. ವಿಭೀಷಣ ಬುದ್ಧಿ ಮಾತನ್ನು ಹೇಳುವುದು, ರಾವಣ ಕೇಳುವುದಿಲ್ಲ. ಕೊನೆಗೆ ಆಂಜನೇಯನ ಬಾಲಕ್ಕೆ ಬೆಂಕಿ ಹಚ್ಚಲಾಗುತ್ತದೆ. ಆಂಜನೇಯ ಬಾಲವನ್ನು ಸುಟ್ಟುಕೊಂಡು ಬೆಂಕಿ ಹತ್ತಿದಾಗ ತಾನು ಇದ್ದ ಕಂಬದ ಮೇಲೆಲ್ಲ ಹತ್ತಿ ಇಳಿದು ಲಂಕಾದಹನವನ್ನು ಮಾಡ್ಲಿಕ್ಕೆ ತೊರಗುತ್ತಾನೆ. ಆವಾಗ ಸೀತಾಮಾತೆ ಪ್ರಾರ್ಥನೆ ಮಾಡ್ತಾಳೆ, ನಾನು ಸೀತೆ ರಾಮನ ಪತ್ನಿಯಾಗಿದ್ದೆ, ಪತಿವ್ರತೆಯಾಗಿದ್ದೆ, ರಾಮನಲ್ಲದೆ ಇನ್ನೊಬ್ಬನನ್ನು ನಾನು ಮನಸ್ಸಲ್ಲಿ ನೆನೆಸದೇ ಇದ್ದಿದ್ರೆ, ರಾಮನು ಏಕಪತ್ನಿ ವ್ರತಸ್ಥನಾಗಿದ್ರೆ, ನಾವೆಲ್ಲ ಸತ್ಯ ಧರ್ಮ ಪರಾಯಣರಾಗಿದ್ರೆ, ಆ ಹನುಮಂತನಿಗೆ ಅವನ ಬಾಲಕ್ಕೆ ಅಗ್ನಿದೇವ ನೀನು ಸುಡದಿರು, ಶೀತೋಭವ ಹನುಮತಃ, ಅಗ್ನಿ ಅವನಿಗೆ ಯಾವುದೇ ತೊಂದರೆಯನ್ನು ಉಂಟು ಮಾಡದೇ ಇತ್ತು. ಆಂಜನೇಯ ನೋಡ್ತಾನೆ, ಬಾಲ ಸುಡುತ್ತಾ ಇಲ್ಲ. ಆಗ ಅರ್ಥ ಆಗ್ತದೆ, ತಾಯಿ ಪ್ರಾರ್ಥನೆಯನ್ನು ಮಾಡಿದ್ದಾಳೆ. ಶಿಶಿರಸ್ಯ ಸಂಪಾತೆ ಲಾಂಗೂಲ ಅಗ್ರೆ ಪ್ರತಿಷ್ಠಿತ, ತನ್ನ ಬಾಲದ ತುದಿಯಲ್ಲಿ ಮಂಜುಗಡ್ಡೆ ಇಟ್ಟ ಹಾಗೆ ಆಗಿದೆ ಅಂತ ಆತ ಇಡೀ ಲಂಕಾ ದಹನವನ್ನು ಮಾಡುವಂಥದ್ದು. ವಿಭೀಷಣನ ಮನೆಯನ್ನು ಬಿಟ್ಟು, ಅಶೋಕವನವನ್ನು ಬಿಟ್ಟು ಸಂಪೂರ್ಣ ಲಂಕಾ ದಹನ ಮಾಡ್ತಾನೆ. ಅಂಜನೇಯ ಮತ್ತೆ ಆಲೋಚನೆ ಮಾಡ್ತಾನೆ, ಸೀತೆ ಸುಟ್ಟಳ, ಎಲ್ಲಾ ಸುಟ್ಟು ಬಿಟ್ಟೆ, ಕೋಪಕ್ಕೆ ಮನಸ್ಸು ಕೊಟ್ಟೆ, ಸೀತೆ ಸುಟ್ಟಳ ಅಂತ. ಆವಾಗ ಆಕಾಶದಲ್ಲಿ ಸಿದ್ಧಚಾರಣರು ಮಾತಾಡ್ತಾರೆ, ಸೀತಾ ನದರ್ಭೇತಿ, ಸೀತೆ ಸುಡಲಿಲ್ಲ, ಸೀತೆ ಸತ್ತಿಲ್ಲ ಅಂತ ಹೇಳುವಂತ ಆ ಧೈರ್ಯದಿಂದ ಮತ್ತೊಮ್ಮೆ ಅಶೋಕವನಿಗೆ ಹೋಗಿ ಸೀತೆಯನ್ನು ನೋಡಿ ಅವಳಿಗೆ ನಮಸ್ಕರಿಸಿ ರಾಮನನ್ನು ಶೀಘ್ರದಲ್ಲಿ ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಮರಳಿ ಬಂದು ಆ ಸಮುದ್ರವನ್ನು ದಾಟಿ ತಾನು ತನ್ನ ವಾನರ ಸೈನ್ಯವನ್ನು ಸೇರಿಕೊಳ್ತಾನೆ. ವಾನರರಿಗೆಲ್ಲ ಬಹಳ ಸಂತೋಷ. ಬಂದು ಆ ಒಂದು ಸುಗ್ರೀವನ ಅವನ ಓನರ್ಶಿಪ್ ಅಲ್ಲಿ ಇದ್ದಂತಹ ಒಂದು ಮಧುವನ ದಧಿಮುಖ ಅಂತ ಹೇಳುವಂತವನನ್ನು ಅಲ್ಲಿ ಕಾವಲಿಗೆ ನೇಮಿಸಿದ್ರು.
ಆ ಮಧುವನದಲ್ಲಿ ಈ ಕಪಿ ಚೇಷ್ಟೆಯ ಪರಾಕಾಷ್ಠೆಯನ್ನು ನಾವು ನೋಡಬಹುದು. ಸಂಪೂರ್ಣ ಮಧುವನವನ್ನು ನಾಶ ಮಾಡಲಾಗುತ್ತದೆ. ಯಾಕಂದ್ರೆ ಮಧುವನ್ನು ಸೇರಿಸ್ತಾರೆ. ಸುಗ್ರೀವನಿಗೆ ಗೊತ್ತಾಗ್ತದೆ, ಅಂಗದನೇ ಒಪ್ಪಿಗೆ ಕೊಟ್ಟಿದ್ದಾನೆ ಮಧುವನದ ನಾಶಕ್ಕೆ ಅಂದ್ರೆ ಸೀತೆಯನ್ನು ನೋಡಿಯಾಗಿದೆ. ದೃಷ್ಟಾ ಸೀತಾ ಅಂತ ಒಂದೇ ಮಾತು ಆಂಜನೇಯನು ಸೀತೆಯನ್ನು ನೋಡಿದೆ ಅಂತ ರಾಮನಿಗೆ ಒಂದು ಸುದ್ದಿ ಮುಟ್ಟಿಸಲಾಗ್ತದೆ. ಸೀತೆ ಇಂದ್ರಿಯದಲ್ಲಿ ರಾವಣನ ಅಶೋಕವನದಲ್ಲಿ ಇದ್ದಾಳೆ ಅಂತ ಶ್ರೀರಾಮಚಂದ್ರನಿಗೆ ಸುದ್ದಿ. ರಾಮಚಂದ್ರ ಸ್ವಾಮಿ ಆಂಜನೇಯನನ್ನು ಆಲಿಂಗನ ಮಾಡಿಕೊಳ್ಳುವಂಥದ್ದು ಯುದ್ಧಕಾಂಡದ ಪ್ರಥಮ ಸರ್ಗ. ಯುದ್ಧಕಾಂಡದಲ್ಲಿ ರಾಮ ಹೇಳುತ್ತಾನೆ, ನಾನಿವತ್ತು ದಿವಾಳಿ ಆಗಿದ್ದೇನೆ, ನನ್ನಲ್ಲಿ ಏನೂ ಇಲ್ಲ, ನಿನಗೆ ನಾನು ಏನನ್ನು ಕೊಡ್ಲಿಕ್ಕೆ ಸಾಧ್ಯ ಅಂತ. ಲಕ್ಷ್ಮೀ ದೇವಿಗೆ ಮಾತ್ರ ಪ್ರಾಪ್ತವಾಗಿದ್ದಂತಹ ಆ ಭಗವಂತನ ಆಲಿಂಗನದ ಭಾಗ್ಯ ಇವತ್ತು ಆಂಜನೇಯನಿಗೆ ಪ್ರಾಪ್ತವಾಗಿದೆ. ಅತ್ಯಂತ ನಮಗೆ ರೋಮಾಂಚನವಾಗುವಂತಹ ಸನ್ನಿವೇಶ, ಸಂದರ್ಭ. ಆ ಹನುಮಂತನ ಕೃತ್ಯಗಳನ್ನೆಲ್ಲ ನಾವು ನೋಡ್ಬೇಕು, ಓದಬೇಕು ಸುಂದರಕಾಂಡದಲ್ಲಿ. ಆಮೇಲೆ ಅವನಿಗೆ ಸಿಕ್ಕಿದ ಈ ಬಹುಮಾನದ ಬಗ್ಗೆ ನಮ್ಗೆ ಅತ್ಯಂತ ಧನ್ಯತಾ ಭಾವ ನಮಗೂ ಆಗ್ತದೆ. ಈ ಭಾಗಗಳನ್ನೆಲ್ಲ ಓದಿದ್ದಕ್ಕೆ, ಕಂಡದ್ದಕ್ಕೆ, ಇದನ್ನು ಅನುಭವಿಸಿದ್ದಕ್ಕೆ. ತಾನು ಅಪ್ಪಿಕೊಳ್ತಾನೆ ತನ್ನ ಹೃದಯದಲ್ಲಿ. ತಾಗ್ರೇಸರನಿಗೂ ಕೂಡ ಸ್ಥಾನವನ್ನು ಕೊಡ್ತಾನೆ ಭಗವಂತ. ಅಲ್ಲಿಂದ ಮುಂದೆ ಯುದ್ಧದ ಸಿದ್ಧತೆಗಳು. ಸಮುದ್ರವನ್ನು ದಾಟಿ ಆ ಸಮುದ್ರ ಮೊತ್ತ ಮೊದಲಿಗೆ ದಾರಿ ಬಿಟ್ಟು ಕೊಡುವುದಿಲ್ಲ. ಆವಾಗ ಬಾಣ ಪ್ರಯೋಗಕ್ಕೆ ಮುಂದಾಗುತ್ತಾನೆ. ಮುಂದೆ ಸಮುದ್ರ ಶರಣಾದಾಗ ಲಂಕೆಗೆ ಸೇತುವೆಯನ್ನು ಕಟ್ಟಿ ಲಂಕೆಯ ಆ ಸಮುದ್ರ ತಡೆಯನ್ನು ಬೀಳುವಿಟ್ಟು ಆ ಲಂಕೆಯ ರಾವಣನ ಸಮಸ್ತ ಆ ಸೈನ್ಯ ಏನಿತ್ತು ರಾಕ್ಷಸರನ್ನು ಅವರನ್ನೆಲ್ಲರನ್ನು ನಿಗ್ರಹಿಸಲಾಗುತ್ತದೆ. ಇಂದ್ರಜಿತನನ್ನು ಲಕ್ಷ್ಮಣ ಕೊಲ್ತಾನೆ. ಲಕ್ಷ್ಮಣ ಮೂರ್ಛಿತನಾದಾಗ ಆಂಜನೇಯ ಹೋಗಿ ಸಂಜೀವಿನಿ ಬೆಟ್ಟವನ್ನು ತೆಗೆದುಕೊಂಡು ಬರುವಂಥದ್ದು. ಇದೆಲ್ಲ ಯುದ್ಧಕಾಂಡದ ಆ ಭಾಗಗಳು. ಇಂದ್ರಜಿತು ಕುಂಭಿಳಾ ದೇವಿಗೆ ಒಂದು ಯಾಗವನ್ನು ಮಾಡ್ತಾನೆ. ಆ ಯಾಗವನ್ನು ಮಾಡಿ ಅದರಿಂದ ಒಂದು ಕುದುರೆ ಬಂದ್ರೆ ಆ ಕುದುರೆ ಮೇಲೆ ಕೂತು ಇವನು ಯುದ್ಧಕ್ಕೆ ಹೋದ್ರೆ ಅವನನ್ನು ಸಾಯಿಸ್ಲಿಕ್ಕೆ, ಸೋಲಿಸ್ಲಿಕ್ಕೆ ಆಗುವುದಿಲ್ಲ ಅಂತ ಅದರ ಮೊದಲು ಅವನನ್ನು ಕೊಲ್ಲಬೇಕು ಅಂತ ರಾಮನಿಗೆ ಶರಣಾಗತನಾಗಿ ಬಂದಿದ್ದ ವಿಭೀಷಣ ರಾವಣನನ್ನು ಬಿಟ್ಟು ಅವನ ಮುಖಾಂತರ ತಿಳ್ಕೊಂಡಂತಹ ಲಕ್ಷ್ಮಣ ವಧಿಸ್ತಾನೆ. ಈ ರೀತಿಯಾಗಿ ಮೇಘನಾಥನ ಇಂದ್ರಜಿತ್ನ ವಧೆಯಾಗ್ತದೆ. ಮುಂದೆ ಕುಂಭಕರ್ಣ ರಾಜಸ ವ್ಯಕ್ತಿ. ಆತ ಹೇಳ್ತಾನೆ, ರಾವಣನಿಗೆ ಬುದ್ಧಿವಾದ ಹೇಳಿದ್ರು ರಾವಣ ಕೇಳುವುದಿಲ್ಲ. ಕೊನೆಗೆ ಕುಂಭಕರ್ಣ ಹಾಗೂ ಅಂತ್ಯದಲ್ಲಿ ರಾವಣ ವಧೆಯೂ ಆಗುತ್ತದೆ. ರಾವಣ ವಧೆಯಾದಾಗ ವಿಭೀಷಣ ಅವನ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಒಪ್ಪುವುದಿಲ್ಲ. ಆವಾಗ ರಾಮ ಹೇಳುವುದು, ಮರಣಾನಿ ತಾನಿ ವೈರಾನಿ. ಎಂತಹ ವೈರತ್ವ ಇದ್ರೂ ಕೂಡ ಅದು ಮರಣದವರೆಗೆ ಮಾತ್ರ. ಮರಣ ಆದ ನಂತರ ಆ ವೈರತ್ವವನ್ನು ಇಟ್ಟುಕೊಳ್ಳಬೇಡ. ನೀನು ಮಾಡದಿದ್ರೆ ನಾನು ಅವನ ಅಂತ್ಯ ಸಂಸ್ಕಾರವನ್ನು ಮಾಡ್ತೇನೆ ಅಂತ ಹೇಳಿ ರಾವಣನ ಅಂತ್ಯ ಸಂಸ್ಕಾರವು ಜರುಗುತ್ತದೆ. ವಿಭೀಷಣನಿಗೆ ಪಟ್ಟ ಕಟ್ಟಲಾಗುತ್ತದೆ. ಆಮೇಲೆ ಸೀತೆಯನ್ನು ಕರ್ಕೊಂಡು ಬರಲಾಗುತ್ತದೆ. ಸೀತಾ ಅಗ್ನಿ ಪ್ರವೇಶದ ಭಾಗಗಳಿತ್ತು. ನಾವು ತಿಳ್ಕೊಂಡಂತೆ ರಾಮ ಕಷ್ಟ ಕೊಟ್ಟಿಲ್ಲ ಸೀತೆಗೆ. 3 ರೀತಿಯ ನೋಟದಿಂದ ನೋಡ್ತಾನಂತೆ ಸೀತೆಯನ್ನು. ಹರ್ಷದಿಂದ ನೋಡ್ತಾನೆ, ದುಃಖದಿಂದ ನೋಡ್ತಾನೆ, ಸಿಟ್ಟಿನಿಂದ ನೋಡ್ತಾನೆ. ಹರ್ಷದಿಂದ ಯಾಕೆ ಅಂದ್ರೆ ಬೇರೆ ಕೊಂಡೋದಂತಹ ನನ್ನ ಮಡದಿಯನ್ನು ಕರ್ಕೊಂಡು ಬಂದೆ ಅಂತ. ದುಃಖ ಯಾಕೆ ಅಂದ್ರೆ ಇಷ್ಟಾದ್ರೂ ನಿನ್ನ ಕಷ್ಟ ಇನ್ನು ಮುಗಿಲಿಲ್ಲ ಅಂತ. ಸಿಟ್ಟು ಯಾಕೆ ಅಂದ್ರೆ ಹೋಗಿ ಹೋಗಿ ಆ ಜಿಂಕೆಗೆ ಆಸೆ ಪಟ್ಟಿಯಲ್ಲ. ಹೀಗೆ 3 ಭಾವದಿಂದ ನೋಡ್ತಾನೆ ಅಂತ ವಾಲ್ಮೀಕಿಗಳು ಬರೀತಾರೆ. ಈ ರೀತಿಯಾಗಿ ಅಗ್ನಿ ಪ್ರವೇಶ ಆಗುತ್ತದೆ. ರಾಮ ಹೇಳುವುದಿಲ್ಲ, ಸೀತೆಯೇ ಹೇಳುವಂಥದ್ದು, ಅಗ್ನಿ ಪ್ರವೇಶ ಮಾಡಿ ಬರ್ತೇನೆ ಅಂತ. ಹಾಗೆ ಲಕ್ಷ್ಮಣ ಸಿದ್ಧಗೊಳಿಸಿದಂತಹ ಅಗ್ನಿಯೊಳಗೆ ಇಳಿದು ಹೊರಗೆ ಬಂದಂತಹ ಸೀತೆ ಪರಿಗ್ರಹ ಮಾಡಿಕೊಳ್ತಾನೆ ಶ್ರೀರಾಮಚಂದ್ರ ಸ್ವಾಮಿ. ನಾವು ಮರಳಿ ಬರುವಂಥದ್ದು ಅಯೋಧ್ಯೆಗೆ. ನೇರವಾಗಿ ಅಯೋಧ್ಯೆಗೆ ಬರುವುದಿಲ್ಲ. ಭಾರದ್ವಾಜ ಆಶ್ರಮದಲ್ಲಿ ಇಳಿದು ಆಂಜನೇಯನನ್ನು ಕಳಿಸಲಾಗ್ತದೆ. ಭರತನ ಮನಸ್ಥಿತಿ ಇವತ್ತು ಹೇಗುಂಟು ನೋಡು. ಆವತ್ತಿದ್ದ ಹಾಗೆ ರಾಮ ನಾನು ದಾರಿ ಕಾಯ್ತಾ ಇದ್ದಾನೆ ಅಂತ ಆದ್ರೆ ನೀನು ಬರಬೇಡ, ಅಲ್ಲೇ ಇರು. ಭರತನ ಮನಸ್ಥಿತಿ ಬದಲಾಗಿದೆ. ಅಯೋಧ್ಯೆ ಮೇಲೆ ಅವನಿಗೆ ಆಶೆ ಹುಟ್ಟಿದೆ ಅಂತ ಆದ್ರೆ ನೀನು ಮರಳಿ ಬಾ, ನಾನು ವನದಲ್ಲಿರ್ತೇನೆ, ನಾನು ಅಯೋಧ್ಯೆಗೆ ಬರುವುದಿಲ್ಲ ಅಂತ. ಆದ್ರೆ ಭರತ ರಾಮನಿಗಾಗಿ ಕಾದು ಕಾದು ಅವನಿಟ್ಟಂತಹ ಆ ಗಡುವು ಬಂದಿದೆ. 14 ವರ್ಷ ಮುಗಿದಿದೆ. ಅಗ್ನಿ ಪ್ರವೇಶಕ್ಕೆ ಚಿತೆ ಸಿದ್ಧ ಮಾಡಿ ರಾಮನನ್ನು ಕಾಯ್ತಾ ಇದ್ದಾನೆ. ಹಾಗಾಗಿ ರಾಮ ಮರಳಿ ಹೋಗಿದ್ದಾನೆ. ಈ 4 ಜನರ ಆ ಒಂದು ಮತ್ತೆ ಮಿಲನ ಆಗಿದೆ. ಅಣ್ಣ ತಮ್ಮಂದಿರದು ಎಲ್ಲರೂ ಜಟೆಗಳನ್ನು ತ್ಯಜಿಸಿ ಮತ್ತೆ ಹೋಗಿ ರಾಮಪಟ್ಟಾಭಿಷೇಕದ ಸಂದರ್ಭ ಆಂಜನೇಯನಿಗೆ ವಿಶೇಷವಾಗಿ ಸೀತಾಮಾತೆ ರಾಮಚಂದ್ರ ಸ್ವಾಮಿ ತನಗೆ ಕೊಟ್ಟಂತಹ ಹಾರವನ್ನು ಉಡುಗೊರೆಯಾಗಿ ನೀಡುತ್ತಾಳೆ. ಎಲ್ಲರಿಗೂ ಉಡುಗೊರೆ ಕೊಡುವಂತಹ ಸಂದರ್ಭದಲ್ಲಿ ಅಲ್ಲಿ ಪತಿ ಪತ್ನಿಯರು ದೂರವಾಗಿದ್ರು. ಆ ತಂದೆ ತಾಯಿಯರು ದೂರವಾಗಿದ್ದಾಗ ಅವರಿಬ್ಬರನ್ನು ಸೇರಿಸಿದಂತಹ ಆ ಮಗು ಆಂಜನೇಯ. ಅದಕ್ಕೆ ತಾಯಿ ಕೊಟ್ಟಂತಹ ಉಡುಗೊರೆ ತನಗೆ ಅತ್ಯಂತ ಪ್ರೀತಿ ಪಾತ್ರವಾದಂತಹ ತನ್ನ ಗಂಡನೇ ಕೊಟ್ಟಂತಹ ಆ ಆಭರಣವನ್ನು ಮಗುವಿಗೆ ಕೊಟ್ಟು ಅವನನ್ನು ಧನ್ಯನನ್ನಾಗಿಸಿದ್ದು ಸೀತಾಮಾತೆ ಈ ಪ್ರಸಂಗವನ್ನು ಕೊಡ್ತಾರೆ. ಈ ರೀತಿಯಾಗಿ ಪಟ್ಟಾಭಿಷೇಕವಾಗುತ್ತದೆ. ಮುಂದೆ ಸೀತಾಮಾತೆ ಗರ್ಭಿಣಿಯಾಗುವಂಥದ್ದು. ಆಗ ಕಾಡಿಗೆ ಕಳುಹಿಸಿದ ಅಂತ ಒಂದು ತಪ್ಪು ಅಭಿಪ್ರಾಯ ನಮ್ಮಲ್ಲಿ. ಸೀತೆಯೇ ಹೇಳ್ತಾಳೆ, ನನಗೆ ಕಾಡಲ್ಲಿ ಇರ್ಬೇಕು, ಋಷಿ ಸಂಘ ಬೇಕು ಅಂತ.
ಆದ ಕಾರಣ ಅಷ್ಟು ಹೊತ್ತಿಗಾಗ್ಲೇ ಅಯೋಧ್ಯೆಯ ಜನ ಕೆಟ್ಟ ಮಾತಾಡ್ತಾ ಇರ್ತಾರೆ. ಹಾಗಾಗಿ ರಾಮಚಂದ್ರ ಸ್ವಾಮಿ ಮನಸ್ಸಿಲ್ಲದ ಮನಸ್ಸಿನಿಂದ ಸೀತೆಯನ್ನು ಲಕ್ಷ್ಮಣನ ಮುಖಾಂತರ ಕಾಡಿಗೆ ಕಳುಹಿಸಲಾಗುತ್ತದೆ. ಆದ್ರೆ ಕಾಡಲ್ಲಿ ಬಿಟ್ಟು ಬಾ ಅಂತ ಹೇಳೋದಿಲ್ಲ, ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಪಕ್ಕದಲ್ಲಿ ಬಿಟ್ಟು ಬಾ ಅಂತ. ಅವಳಿಗೆ ವಾಲ್ಮೀಕಿಗಳ ಆಸರೆ ಸಿಗ್ತದೆ ಅಂತ ಹೇಳುವಂಥದ್ದು ಭಗವಂತನಿಗೆ ಗೊತ್ತಿತ್ತು. ಇದೆಲ್ಲ ಗೊತ್ತಿಲ್ಲದೆ ನಾವು ರಾಮನಿಗೆ ದೂರ್ತೇವೆ, ಬಸುರಿಯನ್ನು ಕಾಡಲ್ಲಿ ಬಿಟ್ಟು ಬಂದ, ಕಾಡಿಗೆ ಕಳುಹಿಸಿದ ಅಂತ ಮಾತಾಡ್ತೇವೆ. ಆದ್ರೆ ರಾಮಾಯಣ ಓದಿದ್ರೆ ಇದೆಲ್ಲ ನಮ್ಗೆ ಅರ್ಥವಾಗುವಂಥದ್ದು. ಅಲ್ಲಿ ಮುಂದೆ ಲವಕುಶರ ಜನನವಾಗುವಂಥದ್ದು ನಮ್ಗೆ ಗೊತ್ತು. ಈ ಭಾಗ ಯಾಕೆ ಈ ವಿಯೋಗ ಇಷ್ಟು ದೀರ್ಘ ಆಯಿತು ಅಂತ ಹೇಳುವುದಕ್ಕೂ ಕೂಡ ಉದಾಹರಣೆ, ಎಲ್ಲವೂ ಕಾರಣಗಳನ್ನು ಕೊಡ್ತಾರೆ. ಹಿಂದೆ ಮಹಾವಿಷ್ಣುವಿಗೆ ಶಾಪ ಇತ್ತಂತೆ. ವಾಮನ ರೂಪದಲ್ಲಿ ಯಾವಾಗ ಮಹಾವಿಷ್ಣು ಬಂದಿದ್ನೋ ಆವಾಗ ಭೃಗು ಮಹರ್ಷಿಗಳ ಶಾಪ, ನಿನಗೆ ನಿನ್ನ ಪತ್ನಿಯಿಂದ ದೀರ್ಘಕಾಲ ವಿಯೋಗ ಉಂಟಾಗ್ತೀನಿ ಅಂತ. ಯಾಕಂದ್ರೆ ಭೃಗು ಮಹರ್ಷಿಗಳ ಪತ್ನಿಯನ್ನು ಮಹಾವಿಷ್ಣು ಕೊಂದಿದ್ದ, ಆಕೆ ರಾಕ್ಷಸನಿಗೆ ಸಹಾಯ ಮಾಡ್ತಿದ್ಲು. ಆ ಕಾರಣಕ್ಕೆ ಆ ವಾಮನಾವತಾರದಲ್ಲಿ ಸಿಕ್ಕಿದಂತಹ ಶಾಪ ಅದನ್ನು ಇಲ್ಲಿ ಪೂರ್ಣ ಮಾಡ್ತಾ ಇದ್ದಾನೆ ಭಗವಂತ. ತಥಾಸ್ತು ಅಂತ ಶಾಪವನ್ನು ಸ್ವೀಕರಿಸಿದ್ದ. ಆ ಕಾರಣಕ್ಕಾಗಿ ಇಲ್ಲಿ ಈ ದೀರ್ಘ ವಿಯೋಗ ಲವಕುಶರ ಜನನವಾಗ್ತದೆ. ಲವಕುಶರಿಗೆ ಸಂಪೂರ್ಣ ರಾಮಾಯಣವನ್ನು ಹೇಳಿಕೊಟ್ಟಂತಹ ವಾಲ್ಮೀಕಿಗಳು ಇಲ್ಲಿ ಈಗ ರಾಮಕಥೆಯನ್ನು ಇಲ್ಲಿಗೆ ನಿಲ್ಲಿಸ್ತಾರೆ. ಎಲ್ಲಿಂದ ಆರಂಭವಾಯಿತೋ ಅಲ್ಲಿಗೆ ಒಂದು ಉತ್ತರಾರ್ಥವನ್ನು ಹೇಳಿಕೊಟ್ಟಿಲ್ಲ ಮಕ್ಕಳಿಗೆ ವಾಲ್ಮೀಕಿಗಳು ಸೀತೆಯನ್ನೂ ಕರ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಅಶ್ವಮೇಧ ಯಾಗಕ್ಕೆ. ಈ ಅಶ್ವಮೇಧ ಯಾಗಕ್ಕೆ ಪತ್ನಿ ಸಮೇತ ಕೂತ್ಕೊಳ್ಬೇಕಿತ್ತು ಶ್ರೀರಾಮಚಂದ್ರ. ಆದ್ರೆ ಅವಳೆಲ್ಲದರಿಂದ ಇನ್ನೊಂದು ವಿವಾಹವಾಗ್ಲಿಕ್ಕೆ ಒಪ್ಪುವುದಿಲ್ಲ. ಏಕಪತ್ನಿ ವ್ರತ. ಅವಳ ಚಿನ್ನದ ಪ್ರತಿಮೆಯನ್ನು ಮಾಡಿ ಕೂತ್ಕೊಂಡಿದ್ದಾನೆ. ಆ ಪ್ರತಿಮೆಯ ಮುಂದೆ ರಾಮನ ವಿಲಾಪವನ್ನೆಲ್ಲ ರಾಮಾಯಣ ಕೊಡ್ತದೆ ನಮಗೆ. ರಾಮನಿಗೆ ಪತ್ನಿ ಪ್ರೇಮವಿಲ್ಲ ಅಂತ ಹೇಳುವವರು ರಾಮಾಯಣವನ್ನು ಕೊಡ್ತಾರೆ. ಆ ಸುವರ್ಣ ಪ್ರತಿಮೆಯ ಜೊತೆಯಲ್ಲಿ ಕೂತಿದ್ದಾನೆ ಯಾಗಕ್ಕೆ. ಸೀತೆಯನ್ನು ಕರ್ಕೊಂಡು ವಾಲ್ಮೀಕಿಗಳು ಬಂದು ಇವಳನ್ನು ಪರಿಗ್ರಹಿಸು ಅಂತ ಹೇಳುವಾಗ ರಾಮ ಮತ್ತೆ ಹೇಳುವಂಥದ್ದು ಇನ್ನೊಮ್ಮೆ ಪರೀಕ್ಷೆ ಆಗಬೇಕು ಅಂತ. ಯಾಕಂದ್ರೆ ಜನಗಳು ಅಂತವರು. ರಾಮ ತಾನು ತನಗಾಗಿ ಬಾಳಿದಂತಹ ಅವತಾರ ಅಲ್ಲ, ಅದು ಪ್ರಜೆಗಳಿಗಾಗಿ. ರಾಮ ವಿಗ್ರಹವಾನ್ ಧರ್ಮ, ತನ್ನ ಸುಖ ತನ್ನ ಸಂತೋಷ ತನ್ನದೇನ ಜೀವನ ಮಾಡಿದ್ದಲ್ಲ, ಪರರ ಹಿತಕ್ಕಾಗಿ. ರಾಜ ಅಂದ್ರೆ ಅವನು ಎಲ್ಲರಿಗೂ ಮಾದರಿ ಆಗ್ಬೇಕು, ಅವನಿಗೆ ಕೈ ಬೆರಳು ತೋರಿಸಬಾರ್ದು ಅಂತ ಹೇಳುವ ಕಾರಣಕ್ಕೆ ಮತ್ತೊಮ್ಮೆ ಅರ್ಥ ಪರೀಕ್ಷೆ. ಈ ಹೊತ್ತಿಗೆ ಸೀತಾಮಾತೆಗೆ ಸಾಕಾಗಿದೆ. ಭೂದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾಳೆ. ಭೂದೇವಿ ಪ್ರತ್ಯಕ್ಷಳಾದಾಗ ರಸಾತಳವನ್ನು ಪ್ರವೇಶ ಮಾಡುವಂಥವಳು ಸೀತಾಮಾತೆ. ಸೀತಾದೇವಿಯ ಅವತಾರ ಸಮಾಪ್ತಿಯಾಗ್ತದೆ. ಭೂಮಿಗೆ ಬಾಣ ಬಿಡ್ಲಿಕ್ಕೆ ಹೋಗ್ತಾನೆ ಸಿಟ್ಟಿನಲ್ಲಿ ರಾಮಚಂದ್ರ ಸ್ವಾಮಿ. ಆದರೆ ವಸಿಷ್ಠಾದಿಗಳು ಆ ಅವತಾರ ಸಮಾಪ್ತವಾಗಿದೆ ಅಂತ ಹೇಳ್ತಾರೆ. ಮತ್ತೂ 11,000 ವರ್ಷಗಳ ಕಾಲ ಅವನು ಇರುವುದರಿಂದಾಗಿ ಇನ್ನೂ ಅವತಾರದ ಆ ಅವಧಿ ಮುಕ್ತಾಯವಾಗಿಲ್ಲ. ರಾಮಚಂದ್ರ ಸ್ವಾಮಿ ಮತ್ತೂ ಇದ್ದಾನೆ. ಮಕ್ಕಳಿಗೆಲ್ಲ ಅವರವರ ಪಾಲಿನ ರಾಜ್ಯವನ್ನು ಹಂಚಿಯಾಗಿದೆ. ಇನ್ನು ಅವತಾರ ನಿರ್ಯಾಣವಾಗುವಂತಹ ಕಾಲ 11,000 ವರ್ಷದ ಆ ಅಂತ್ಯ ಕಾಲ ಬಂದಿದೆ. ಆವಾಗ ಒಂದು ದಿನ ಕಾಲಪುರುಷ ಬರ್ತಾನೆ. ಬಂದಂತಹ ಕಾಲಪುರುಷ ರಾಮಚಂದ್ರ ಸ್ವಾಮಿಯಲ್ಲಿ ಹೇಳ್ತಾನೆ, ಬ್ರಾಹ್ಮಣ ವೇಷಧಾರಿಯಾಗಿ ಬಂದಿದ್ದಾನೆ, ನಾವಿಬ್ಬರು ಏಕಾಂತದಲ್ಲಿ ಮಾತನಾಡಬೇಕು. ಈ ನಮ್ಮ ಏಕಾಂತಕ್ಕೆ ಯಾರೂ ತೊಂದರೆ ಕೊಡಬಾರದು. ಕಾವಲಿಗೆ ಯಾರನ್ನಾದ್ರೂ ನಿಲ್ಲಿಸು, ಒಳಗೆ ಬಂದ್ರೆ ಶಿರಚ್ಛೇದ. ಲಕ್ಷ್ಮಣನನ್ನೇ ನಿಲ್ಲಿಸಲಾಗುತ್ತದೆ, ವಧಿಸಲಾಗ್ತದೆ. ಒಳಗೆ ಯಾರನ್ನೂ ಬಿಡಬೇಡ, ನಿನ್ನನ್ನು ವಧೆ ಮಾಡಲಾಗ್ತದೆ ಅಂತ ಲಕ್ಷ್ಮಣ ನಿಂತಿದ್ದಾನೆ. ಒಳಗೆ ಹೋಗಿ ರಾಮ ಹಾಗೂ ಕಾಲಪುರುಷನ ಆ ಮಾತುಕತೆ. ಕಾಲಪುರುಷ ಹೇಳ್ತಾನೆ, ಅವತಾರದ ಕಾಲ ಮುಗಿದಿದೆ, ಮರಳಿ ವೈಕುಂಠ ಧಾಮಕ್ಕೆ ಬರಬೇಕು ಅಂತ. ಇದನ್ನು ಹೇಳಲಿಕ್ಕೋಸ್ಕರ ಕಾಲಪುರುಷ ಬಂದಿದೆ. ಇವರಿಬ್ಬರು ಒಳಗೆ ಮಾತಾಡುವಾಗ ಹೊರಗೆ ದೂರ್ವಾಸರು ಬಂದಿದ್ದಾರೆ. ಬಂದಂತಹ ದುರ್ವಾಸರು, ಈಗಲೇ ನನಗೆ ರಾಮನನ್ನು ಭೇಟಿಯಾಗಬೇಕು, ಬಿಡದಿದ್ರೆ ನಿನ್ನ ಇಕ್ಷ್ವಾಕು ಕುಲಕ್ಕೆ ಶಾಪ ಕೊಡ್ತೇನೆ, ಲವಕುಶರಾದಿಗಳೆಲ್ಲರೂ ನಾಶವಾಗ್ತಾರೆ ಅಂತ ಲಕ್ಷ್ಮಣನಿಗೆ ಹೇಳುವಾಗ ಲಕ್ಷ್ಮಣನಿಗೆ ಏನ್ ಮಾಡುವುದು, ಇಡೀ ಕುಲ ನಾಶವಾಗುವುದಕ್ಕಿಂತ ಒಳಗೆ ಹೋಗಿ ನಾನೇ ನಾಶವಾಗ್ತೇನೆ, ಒಳಗೆ ಬಿಟ್ಟರೆ ನನಗೆ ಶಿರಚ್ಛೇದ ಅಂತ ಹೇಳಿದ ನಾನೇ ಒಳಗೆ ಹೋಗ್ತೇನೆ ಅಂತ ಲಕ್ಷ್ಮಣ ಒಳಗೆ ಹೋಗಿದ್ದಾನೆ. ಕೊನೆಗೆ ದೂರ್ವಾಸರನ್ನು ಒಳಗೆ ಬಿಡಲಾಗ್ತದೆ. ದೂರ್ವಾಸರು ನನಗೆ ಊಟ ಬೇಕು ಅಂತ ಹೇಳ್ತಾರೆ. ಊಟವನ್ನು ಲಕ್ಷ್ಮಣನೇ ಕೇಳಿದ್ರೆ ಕೊಡ್ತಿದ್ದ. ಇದೆಲ್ಲ ಏನಂದ್ರೆ ಆ ದೈವ ಆ ರೀತಿಯಾಗಿ ಸೂಚನೆಯನ್ನು ಕೊಟ್ಟಿತ್ತು. ದುರ್ವಾಸರು ಬರುವುದು ಇಂತಹ ಸಂದರ್ಭದಲ್ಲಿ. ಹಾಗಾಗಿ ಹೀಗೆ ದೂರ್ವಾಸರು ಹೋಗಿದ್ದಾರೆ. ಲಕ್ಷ್ಮಣನನ್ನು ಈಗ ತ್ಯಜಿಸಬೇಕು ರಾಮಚಂದ್ರ ಸ್ವಾಮಿ, ವಧೆಯಾಗಬೇಕು. ಆದ್ರೆ ಲಕ್ಷ್ಮಣನಿಗೆ ರಾಮನಿಂದ ದೂರ ಇರುವುದೇ ಅವನಿಗೆ ಪ್ರತಿಯು. ಲಕ್ಷ್ಮಣನನ್ನು ತ್ಯಜಿಸಲಾಗ್ತದೆ. ರಾಮಚಂದ್ರ ಸ್ವಾಮಿ ವಧೆ ಮಾಡುವುದಿಲ್ಲ. ಆದ್ರೆ ಅವನಿಗೆ ಅವನ ಅಸ್ತಿತ್ವವೇ ಇಲ್ಲ. ತಿರಸ್ಕರಿಸ್ತಾನೆ, ದೂರ ಸರಿಸ್ತಾನೆ, ದೂರ ಹೋಗ್ತಾನೆ. ಆವಾಗ ಲಕ್ಷ್ಮಣ ಅಯೋಧ್ಯೆಯಿಂದ ದೂರ ಹೋಗಿ ಸರಯೂ ನದಿ ತೀರಕ್ಕೆ ತಾನು ಬಂದು ತಾನಲ್ಲಿ ಧ್ಯಾನಸ್ಥನಾಗಿ ಕೂತ್ಕೊಳ್ತಾನೆ. ಆದಿಶೇಷ ದೊಡ್ಡನಾದಂತಹ ಆ ಸರ್ಪವನ್ನು
ಲಕ್ಷ್ಮಣನ ಶರೀರದಿಂದ ಹೋಗಿ ಭಗವಂತನ ಆ ಸ್ವಧಾಮದಲ್ಲಿ ವೈಕುಂಠ ಧಾಮದಲ್ಲಿ ತಾನು ವಿರಾಜಮಾನವಾಗ್ತದೆ. ಭಗವಂತನ ಹಾಸಿಗೆ ಭಗವಂತನಿಗಿಂತ ಮೊದಲೇ ಹೋಗಿ ವೈಕುಂಠದಲ್ಲಿ ಸ್ಥಾಪಿತವಾದ. ಇವಾಗ ಈ ರಾಮಚಂದ್ರ ಸ್ವಾಮಿಯು ಅವತಾರ ಕೊನೆಯ ಕ್ಷಣಗಳು ಎಲ್ಲರನ್ನು ಕರೆಸಲಾಗುತ್ತದೆ. ಸರಯೂ ನದಿಯೊಳಗೆ ಪ್ರವೇಶ ಮಾಡಿ ಅವತಾರದ ನಿರ್ಯಾಣ. ಪ್ರತಿಯೊಬ್ಬರೂ ಜೊತೆಗೆ ಬರ್ತಾರೆ. ನಾನು ಬರ್ತೇನೆ, ರಾಮನನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೆಲ್ಲ ಬರ್ತಾರೋ ಅವರೆಲ್ಲರನ್ನು ಕರ್ಕೊಂಡು ಭಗವಂತ ಹೋಗುವಂಥದ್ದು. ಸಿಂಹಾಸನ ಬರ್ತದೆ. ಆಗ ಹೇಳ್ತಾನೆ, ನನ್ನ ಜೊತೆಯಲ್ಲಿ ಬರುವಂತವರಿಗೆ ನನ್ನ ಧಾಮದಲ್ಲಿ ಜಾಗ ಇದ್ರೆ ಮಾತ್ರ ನಾನು ಬರ್ತೇನೆ. ರಾಮ ಅವತಾರ ಹೀಗೆ ನಂಬಿದವರನ್ನು ಬಿಟ್ಟು ಬಿಡುವಂತಹ ಅವತಾರ ಅಲ್ಲ. ಹಾಗಾಗಿ ಎಲ್ಲರೂ ಬರ್ತಾರೆ. ಸುಗ್ರೀವಾದಿಗಳು, ಭರತ ಶತ್ರುಘ್ನರು ಎಲ್ಲರನ್ನು ತನ್ನ ಸಮಸ್ತ ಅಯೋಧ್ಯೆಯ ಜನರನ್ನು ಕರ್ಕೊಂಡು ಸರಯೂ ನದಿಗೆ ಪ್ರವೇಶ ಮಾಡಿದಂತಹ ಭಗವಂತ ಅವತಾರ ನಿರ್ಯಾಣವನ್ನು ಮಾಡ್ತಾನೆ. ಲವಕುಶರಿಗೆ, ಭರತ ಶತ್ರುಘ್ನರ ಮಕ್ಕಳಿಗೆಲ್ಲ ರಾಜ್ಯವನ್ನು ಹಂಚಿಕೆ ಮಾಡಿಯಾಗಿದೆ. ಸರಯೂ ನದಿಯೊಳಗೆ ಇಳಿದು ಸಾಕೇತ ಧಾಮದಲ್ಲಿ ತನ್ನ ಭಕ್ತರೆಲ್ಲರಿಗೂ ಕೂಡ ಆ ಜಾಗವನ್ನು ಮಾಡಿಕೊಟ್ಟು ಭಗವಂತ ಮತ್ತೆ ತಾನು ವೈಕುಂಠದಲ್ಲಿ ವಿರಾಜಮಾನ ಆಗ್ತಾನೆ. ಲಕ್ಷ್ಮೀ ಹೋಗಿ ಆಗಿದೆ, ಶೇಷನಾಗವು ಹೋಗಿ ಆಗಿದೆ. ಈಗ ಭಗವಂತನ ಅವತಾರವು ನಿರ್ಯಾಣವಾಗಿದೆ. ರಾಮಾಯಣ ನಮಗೆ ಏನು ತಿಳಿಸಿಕೊಡ್ತದೆ ಅಂತ ಹೇಳಿದ್ರೆ, ಯಾರು ಶ್ರೀರಾಮಚಂದ್ರನನ್ನು ನಂಬುತ್ತಾರೋ, ಯಾರು ಶ್ರೀರಾಮಚಂದ್ರನನ್ನು ಆರಾಧಿಸ್ತಾರೋ ಅವರನ್ನು ಭಗವಂತ ಏಕಾಂಗಿಯಾಗಿ ಬಿಡುವುದಿಲ್ಲ. ಆಂಜನೇಯನಿಗೆ ಮಾತ್ರ ಭೂಮಿಯಲ್ಲಿ ಕಾಲಾಂತರದವರೆಗೆ ನಿಲ್ಲಲಿಕ್ಕೆ ಎಲ್ಲಿವರೆಗೆ ರಾಮಾಯಣ ಭೂಮಿಯಲ್ಲಿ ಉಂಟೋ ಅಲ್ಲೆಲ್ಲ ಶ್ರೀ ಆಂಜನೇಯ ತಾನಿರಬೇಕು ಅಂತ ರಾಮನಿಂದಲೇ ಆದೇಶವಾಗುತ್ತದೆ. ರಾಮನು ಒಪ್ಪಿಕೊಳ್ತಾನೆ. ಎಲ್ಲೆಲ್ಲಿ ರಾಮಕಥೆ ಆಗ್ತದೋ ಅಲ್ಲೆಲ್ಲ ಯಾವುದಾದರೂ ವಿಶ್ವರೂಪದಲ್ಲಿ ಆಂಜನೇಯ ತಾನು ಉಪಸ್ಥಿತನಾಗಿಯೇ ಇರ್ತಾನೆ. ನೀನಲ್ಲಿ ಇರಬೇಕು ಅಂತ ರಾಮನಿಂದಲೇ ಅನುಗ್ರಹವನ್ನು ಪಡ್ಕೊಂಡು ಇವತ್ತಿಗೂ ಇರುವಂತವನು ಆಂಜನೇಯ. ಎಲ್ಲೆಲ್ಲಿ ರಾಮಕಥೆ ಆಗ್ತದೆ, ರಾಮ ಕೀರ್ತನೆಗಳಾಗ್ತದೆ, ಅಲ್ಲೆಲ್ಲ ಆಂಜನೇಯ ಇರ್ತಾನೆ. ಇವತ್ತಿಗೂ ಇದ್ದಾನೆ, ಮುಂದೆಯೂ ಇರ್ತಾನೆ, ರಾಮಾಯಣವೂ ಇರ್ತಾನೆ. ಹೀಗಾಗಿ ಈ ಕರ್ನಾಟಕ ಮಾಸದ ಈ ಶುಭ ಸಂದರ್ಭದಲ್ಲಿ ರಾಮಾಯಣ ಕಥಾಶ್ರವಣ ತುಂಬಾ ಹೋಗಿದ್ದಾರೆ. ಹಾಗಾಗಿ ನೀವುಗಳೇ ಪುಸ್ತಕವನ್ನು ತೆಗೆದುಕೊಂಡು ದಯವಿಟ್ಟು ಓದುವಂತಹ ಪ್ರಯತ್ನ ಮಾಡಿ. ಆ ರಾಮಚಂದ್ರ ಸ್ವಾಮಿಯ ಅನುಗ್ರಹ ನಮ್ಮೆಲ್ಲರಿಗೂ ಪ್ರಾಪ್ತವಾಗಲಿ. ತಾಯಿ ದುರ್ಗಾ ಪರಮೇಶ್ವರಿ ನಮ್ಮೆಲ್ಲರನ್ನು ಹರಸಲಿ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತೇನೆ. ಶ್ರೀರಾಮಚಂದ್ರ ಅರ್ಪಣಮಸ್ತು.